ಶುದ್ಧ ಇಲ್ಲ ಕಳ್ತನ ಮಾಡಕ್ ಶುರು ಮಾಡಿದ್ಯೇನೋ ಹೊಟ್ಟೆ ಹಸಿತೈತೆ ಬಿಸ್ಕೆಟ್ ಕೊಡೋಣ ತಪ್ಪು ಮಾಡಿದ್ದು ಅಲ್ದೆ ಬಿಸ್ಕೆಟ್ ಬೇರೆ ಕೇಳ್ತೀಯ ಹೊಡಿತೀನಿ ನೋಡು ರೀ ಅವನು ಅಳ್ತಾ ಇದ್ದಾನೆ ಹೊಡಿಬೇಡಿ ಬಿಡ್ರಿ ಯಾಕೆ ಮರಿ ಅಳ್ತಾ ಇದೀಯಾ ಹೊಟ್ಟೆ ಹಸಿತೈತೆ ಪುಟ್ಟ ನಿಮ್ ಮನೆ ಇರೋದೆಲ್ಲಿ ನಂಗೆ ಯಾರು ಇಲ್ಲ ನಾನಿದ್ದೀನಲ್ಲ ಪುಟ್ಟ ಬಾ
ಅಲ್ಲ 5 ವರ್ಷದಿಂದ ನಿನಗೋಸ್ಕರ ಸರ್ವಸ್ವನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಈಗ ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ? ನನ್ನ ತುಂಬಾ ಅನ್ಯಾಯ ಇದು. ದಯವಿಟ್ಟು ನನ್ನ ಮೋಸ ಮಾಡಬೇಡ. ಜೀವನದಲ್ಲಿ ನಾನು ತುಂಬಾ ಪಾಪರಾಗ್ಬಿಟ್ಟಿದ್ದೀನಿ. ನಿಜವಾಗ್ಲೂ ನನ್ನ ಹಣೆಗೂ ನನ್ಗೆ ಗೊತ್ತು ನಾನು ಕೈ ಬಿಡಲ್ಲ ಅಂತ. ಕಾಪಾಡಿ ಸರ್, ಪ್ಲೀಸ್ ಸರ್. ಯಾರ ನೀನು? ಸೇವಕ. ಯಾವ ಸೇವಕ? ಸಮಾಜ ಸೇವಕ. ಸುಮ್ನೆ ದಾರಿ ಬಿಡು, ಇಲ್ಲ ಅಂದ್ರೆ ಪ್ರಾಣ ತೆಗಿತ್ಯಾ ಇಲ್ಲ ಚೂರಿ ಹಾಕ್ತೀಯಾ? ನೇರ ಸ್ವರ್ಗ ಕಳಿಸ್ತೀನಿ. ಬನ್ನಿ ಸಾರ್ ಬನ್ನಿ, ನಿಮ್ ಕಂಡೀಷನ್ಗೆ ನಾನು ಓಕೆ. ಇಟ್ಸ್ ಆಲ್ ರೈಟ್. ಸರಿಯಾಗಾಯ್ತು. ಇನ್ನೊಂದ್ ಸಾರಿ ಬಂದ್ರೆ ಅಷ್ಟೇ. ಸರ್ ತುಂಬಾ ಥ್ಯಾಂಕ್ಸ್ ಸರ್. ಹೌದು, ಇವ್ರಾಕ್ ನಿಮ್ಮನ್ನ ಹೊಡೆಕ್ ಬಂದ್ರು? ಸರ್ ಅದು ಅವ್ರ ಸೈಟ್ ಪಕ್ಕದಲ್ಲಿ ನಂದೊಂದು ಸೈಟ್ ಇದೆ ಸರ್. ಓ ಐ ಸಿ. ಆ ಸೈಟ್ ಕೊಡಲ್ಲ ಅನ್ನೋದಕ್ಕೆ ಕೊಲೆ ಬೆದರಿಕೆ ಹಾಕಿದ್ರು ಸರ್. ಇವತ್ತು ನಾನು ಸೈಟ್ ಹತ್ರ ಬಂದಾಗ ಅವರೆಲ್ಲ ಸೇರ್ಕೊಂಡು ನನ್ನನ್ನ ಸಾಯಿಸಕ್ ಬಂದ್ರು ಸರ್. ನೋಡಿ ಯಜಮಾನ್ರೆ, ಈ ಸಿಟಿಲಿ 70% ಕಳ್ರ ಇದಾರೆ ಆಯ್ತಾ? ಅದಕ್ಕೆ ಇರೋ ಆಸ್ತಿನ ಅವ್ರಿಗೆ ಕೊಟ್ಟು ಹಳ್ಳಿಗೆ ಹೋಗಿ ಸುಖವಾಗಿ ಬದುಕಿ. ಅರ್ಥ ಆಯ್ತಾ? ಸರ್ ಹಳ್ಳಿ ಸುಖವಾಗಿ ಬಾಳ್ಬೋದು ಸರ್, ಆದ್ರೆ ದುಡ್ಡು ಸಿಕ್ಕಲ್ವಲ್ಲ ಸರ್. ನೋಡಿ ಯಜಮಾನ್ರೆ, ದುಡ್ಡು ಬಂದ್ರೆ ನೆಮ್ಮದಿ ಅಂತ ಇರೋದೇ ಇಲ್ಲ. ಎಷ್ಟ್ ಬಂದ್ರು ಇನ್ನೂ ಬೇಕು ಅನ್ನತ್ತೆ ಹೊರತು ಸಾಕು ಅನ್ನೋ ಮಾತೇ ಬರೋದಿಲ್ಲ. ನಿಮಗ್ ಸುಖ ಶಾಂತಿ ನೆಮ್ಮದಿ ಬೇಕು ಅಂದ್ರೆ ಹಳ್ಳಿಗೆ ಹೋಗಿ ಸುಖವಾಗಿ ಬದುಕ್ತೀರಾ. ಸರ್ ಅಂದಾಗೆ ನೀವ್ ಯಾರು ಅಂತ ಹೇಳಲೇ ಇಲ್ಲ. ಸೇವಕ, ಸಮಾಜ ಸೇವಕ. 100 ವರ್ಷ ಚೆನ್ನಾಗಿ ಬಾಳಪ್ಪ. ಅಷ್ಟು ಜನ ಇದ್ದೀರಾ, ಅಟ್ಲೀಸ್ಟ್ ಒಬ್ಬನ ಮುಗಿಸಕ್ಕಾಗಲಿಲ್ಲ ಅಂದ್ರೆ ಇವೆಂತ ಕುಕ್ಕುಗಳಲ್ಲ. ಇನ್ನೇನು ಬೋರ್ಲಾಗ್ತೀರ ನೀವು? 1 ಕೋಟಿ ಆಸ್ತಿ. ಅಣ್ಣ ಮುಗ್ಸೋ ಪ್ರಯತ್ನ ಮಾಡಿದ್ವಿ, ಅಷ್ಟ್ರಲ್ಲಿ ಅವ್ನು ಯಾವನು ಸೇವಕ ಅಂತೆ. ಸೇವಕ ಸಮಾಜ ಸೇವಕ ಅಡ್ಡ ಬಂದ್ಬಿಟ್ಟ. ನೀವ್ ಹೋಗ್ರೋ, ಹೋಗಿ. ನಿನ್ನ ಮುಗಿಸೋ ಐಡಿಯಾ ನಾನು ಮಾಡ್ತೀನಿ. ಅದ್ಯಾವ್ ನನ್ನ ಮಗ ಅಡ್ಡ ಬರ್ತಾನೆ ನಾನು ನೋಡ್ತೀನಿ. ಈ ಹುಲಿ ಮರಿಗಳ ಕೈಲಿ ತಪ್ಪಿಸ್ಕೊಂಡ್ರು, ಈ ಹುಲಿ ಕೈಲಿ ಸಿಗಲೇಬೇಕು ನೀನು. ಆಂಟಿ ಆಂಟಿ ಆಂಟಿ, ಯಾರು? ನಾನಂಟಿ ವೇಣು. ಬಾವೇಣು ಅಂಕಲ್ ಇಲ್ವಾ ಆಂಟಿ? ಅವ್ರಿಲ್ಲಪ್ಪ, ಹೊರಗಡೆ ಹೋಗಿದ್ದಾರೆ. ಒಳ್ಳೇದಾಯ್ತು. ಹೌದು, ನಮ್ಮ ಯಜಮಾನ್ರ ಹತ್ರ ಅಂತ ಕೆಲ್ಸ ಏನಿತ್ತು ನಿನ್ಗೆ? ಏನೂ ಇಲ್ಲ ಆಂಟಿ, ನಾನೊಂದ್ ಕತೆ ಬರಿತಾ ಇದ್ದೀನಿ. ಹೌದಾ? ಹ್ಮ್. ಪರವಾಗಿಲ್ವೇ? ಆ ಕಥೆಲಿ ಹೀರೋ ಹೊರಗಡೆ ಹೋಗಿರ್ತಾನೆ, ಆ, ಹೀರೋಯಿನ್ ಮಾತ್ರ ಇರ್ತಾಳೆ. ಹ್ಮ್. ಆಮೇಲೆ ಆಗ ವಿಲನ್ ಬಂದು ನಾನಿನ್ ಮದ್ವೆ ಆಗ್ತೀನಿ, ಹೋಗೋಣ ಬಾ ಅಂತ ಕರೀತಾನೆ. ಆಮೇಲೆ ಕಟ್ಕೊಂಡವನಿದ್ದಾಗ್ಲೇ ಹೆಂಗ್ ಹೋಗೋದು ಅಂತ ಹೀರೋಯಿನ್ ಕೇಳ್ತಾಳೆ. ಆಗ ವಿಲನ್ನು ಒಂದ್ ಕೆಲ್ಸ ಮಾಡು, ಕಟ್ಕೊಂಡವನ್ ಆ ಕಡೆ ಇರ್ಲಿ,
ನಾನು ಈ ಕಡೆ ಇರ್ತೀನಿ ಅಂತ ಹೇಳ್ತಾನೆ. ಆಗ ಹೀರೋಯಿನ್ನು ಕಟ್ಕೊಂಡವನು ಕೊನೆ ತನಕ ಮಧ್ಯ ಬಂದವನು 3 ದಿನ ಮಾತ್ರ ಅಂತ ಹೌದು ಹೌದು ಆಂಟಿ. ಪರ್ಕೆ ತಗೊಂಡು ಓಡ್ಸಿರ್ಬೇಕಲ್ವಾ? ಸತ್ಯ ಆಂಟಿ. ಈಗ ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನು ಅದೇ ಕೆಲಸ ಮಾಡ್ಬೇಕಾಗತ್ತೆ. ಆಂಟಿ ನೀನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ, ನಿನ್ನ ಎಷ್ಟು ಇಷ್ಟಪಡ್ತಿದ್ದೆ. ನನ್ನನ್ ಪರ್ಕೆಲ್ ಹೊಡಿತೀನಿ ಅಂತ್ಯಾ? ನಿನಗ್ ಪ್ರೇಮ ಲೋಕ ಒಳ್ಳೇದ್ ಮಾಡಲ್ಲ ಆಂಟಿ. ಅಯ್ಯೋ ಅಳಬೇಡ್ರಿ, ನಮ್ಮ ಯಜಮಾನ್ರು ಬರೋ ಹೊತ್ತಾಯ್ತು. ಅವ್ರೇನಾದ್ರು ಬಂದ್ರೆ ತಪ್ಪು ತಿಳ್ಕೊತಾರೆ. ಒಂದ್ ಕೆಲ್ಸ ಮಾಡಿ, ನಾಳೆ ಬಂದು ಇಷ್ಟೊತ್ತಿಗೆ ನಿಮ್ ಕತೆ ಮುಂದುವರ್ಸಿ, ಸರಿನಾ? ಆಯ್ತು ಆಂಟಿ, ನನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಲ್ಲ ಅಷ್ಟೇ ಸಾಕು. ನನ್ ಸ್ಟೋರಿನ ಸೂಪರ್ ಹಿಟ್ ಮಾಡ್ತೀನಿ ಆಂಟಿ. ಆಯ್ತು. ಸರಿ ಆಂಟಿ, ನಾನಿಗ್ ಬರ್ತೀನಿ. ಸರಿ. ಅದು ಆಂಟಿ ದಾರಿಗೆ ಬಂದಿದ್ದಾಳೆ, ನಾಳೆಯಿಂದ ಇನ್ನೂ ಒಳ್ಳೆ ಸ್ಟೋರಿ ಹೇಳ್ಬೇಕು. ಅಣ್ಣ, ಯಾವಾಗ ನೋಡಿದ್ರು ಸೋಷಿಯಲ್ ಸರ್ವಿಸು, ಇಲ್ಲ ಓದೋದು, ಇಲ್ಲ ಫ್ರೆಂಡ್ಸ್ ಜೊತೆ ಸುತ್ತಾಡೋದೇನೆ ನಿನ್ ಕೆಲ್ಸ? ಹೌದು. ಅಲ್ಲ, ನಿಂಗ್ ಸ್ವಲ್ಪನೂ ಜವಾಬ್ದಾರಿನೇ ಇಲ್ವಾ? ನಂಗೂ ಒಬ್ಳು ತಂಗಿ ಇದ್ದಾಳೆ, ಅವಳಗ್ ಮದ್ವೆ ಮಾಡ್ಬೇಕು. ಮದ್ವೆ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಅನ್ನೋ ಜ್ಞಾನ ಇಲ್ವಾ ನಿಂಗೆ? ಅಜ್ಜಿ ತರ ಇದೆಯಾ? ನಿನಗ್ ಗಂಡ ಬೇಕಾ? ಹೇ ಲೂಸ್, ಹೇಗೆ ಏಯ್! ಹೇಗೆ ಎಲ್ಲಾದ್ರೂ ಉಂಟು ಅಜ್ಜಿಗ್ ಮದುವೆ? ನಿನ್ನ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ ಅಣ್ಣ. ಏಯ್! ನೋಡ್ ನಿಂಗೆ ಏನ್ ಮಾಡ್ತೀನಿ ನೋಡೀಗ. ನಿಂತ್ಕೊಳ್ಳೋ ನಿನ್ನ. ಎಷ್ಟ್ ಚೆನ್ನಾಗಿದೆ ಚಪಾತಿ, ತಿನ್ನೋ ಹಾಗೇ ಇಲ್ಲ. ಹೋಗ್ರೋ ಹೋಗಿ ಮಿನಿ ಸ್ನಾನ ಮಾಡ್ಕೊಂಬನೆ. ಬನ್ರಪ್ಪ, ಸ್ನಾನ ಮಾಡವ. ಬರಲ್ಲ. ಯಾಕ್ರೋ ಸ್ನಾನ ಮಾಡ್ಲಿಲ್ವಾ? ನೀನೇ ತಾನೇ ಹೇಳಿದ್ದು ಮಿನಿ ಸ್ನಾನ ಮಾಡ್ಕೊಂಡು ಬಾ ಅಂತ. ಅದಕ್ಕೆ ಬನ್ನಿ ಕೂತ್ಕೊಳ್ಳಿ. ಹಾ ಹಾ ಬನ್ರಿ, ಕೂತ್ಕೊಳ್ಳಿ. ಹೌದು, ತಂಗಿ ಏನ್ ಅಣ್ಣನ್ಗೆ ಡೀಲಿ ಕವಳೆ? ಅದೇ ಸತ್ಯ ಕಣ್ರೋ. ಅಣ್ಣ, ಆ? ನಾನ್ ಹೇಳಿರೋ ವಿಷಯ ಅವ್ರಿಗೆ ಹೇಳ್ಬೇಡ. ಏನಪ್ಪಾ ಅಂತ ಸೀಕ್ರೆಟ್? ಫಿಲಂ ನೋಡಿಲ್ವಾ? ಎದ್ದೋಗಣ ಬಾ ಅಂತ. ಅಲ್ಲಿ ನಡೆದಿರೋ ಕತೆ ಇಲ್ಲಿ ಲೀಕ್ ಆಗ್ತಿದೆಯಲ್ಲಪ್ಪ, ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಇಲ್ಲಾಂದ್ರೆ ಪ್ರೇಮ್, ಏನಾದ್ರು ಕೊಡಿಸ್ತೀರಾ? ಅದೆಲ್ಲ ಸಿಸ್ಟರ್ ಅಕೌಂಟು, ಅವಳನ್ನ ಕೇಳಿ. ಏನ್ ಸರ್, ಬೆಳಗ್ಗೆಯಿಂದ ದುಡ್ದು ಸಾಕಾಗಿರ್ಬೇಕು. ಅಲ್ಲಿಲ್ಲಿ ತಿರ್ಗಿಂಗು, ಅಲ್ಲಿಲ್ಲಿ ಈಟಿಂಗು. ಏನ ಮಗ ಇದು? ಅದನ್ ಬಿಟ್ಟು ತನ್ ಕಾಲ್ ಮೇಲೆ ತಾನ್ ನಿಂತ್ಕೋಬೇಕು, ಕಷ್ಟಪಟ್ಟು ದುಡಿಬೇಕು ಅನ್ನೋ ಯೋಚನೆ ಇದ್ರೆ ತಾನೇ ನಿಮ್ಗೆ. ಯಾವಾಗ ನೋಡಿದ್ರು ಸೋಷಿಯಲ್ ವರ್ಕು ಅಂತ ಸಾಯ್ತೀರಾ. ಕರ್ಮ. ಮೊದ್ಲು ವಿದ್ಯಾಭ್ಯಾಸ, ಆಮೇಲೆ ಸೋಷಿಯಲ್ ವರ್ಕು, ತಿಳ್ಕೊಳ್ಳಿ. ಅಮ್ಮ ತಾಯಿ ಕ್ಷಮಿಸ್ಬಿಡಮ್ಮ, ತಪ್ಪಾಯ್ತು. ಪ್ರೇಮ್, ಹಾ? ನಾಳೆ ಪಾರ್ಟಿ ಇದೆ ಕಣ. ಓಕೆ. ಏನ್ ಪಾರ್ಟಿ? ಎಲ್ರಿಗೂ ಒಂದೊಂದ್ ಫುಲ್ ಬಾಟ್ಲಾ? ಅಮ್ಮ ತಾಯಿ, ಪಾರ್ಟಿ ಅಂದ್ರೆ ಗುಂಡು ಪಾರ್ಟಿ ಅಲ್ಲ, ಬರೀ ಟ್ರಿಪ್ ಪಾರ್ಟಿ. ಹೌದು, ಮೊದ್ಲು ಟ್ರಿಪ್ ಪಾರ್ಟಿ, ನೆಕ್ಸ್ಟ್ ಗುಂಡ್ ಪಾರ್ಟಿ, ಆಮೇಲೆ ಇದ್ದಿದ್ದೆ ಹೆಣ್ ಪಾರ್ಟಿ. ಅಮ್ಮ ತಾಯಿ ದಯವಿಟ್ಟು ತಪ್ಪು ತಿಳ್ಕೊಬೇಡಮ್ಮ, ನಾವ್ ಅಂತವ್ರಲ್ಲ. ಇರಬೇಕು, ಬರೋವರೆಗೂ ಬರಬೇಕು, ಹೋಗೋವರೆಗೂ ಹೋಗಬೇಕು, ನಾವಿಲ್ಲೇ ಇರಬೇಕು. ನೋಡೋವರೆಗೂ ನೋಡಬೇಕು, ಮಾಡೋವರೆಗೂ ಮಾಡಬೇಕು, ಕೇಳೋವರೆಗೂ ಕೇಳಬೇಕು, ನಾವೆಲ್ಲ ಗೆಲ್ಲಬೇಕು. ನಮಗೆ ನಾವೇ ಸಾಟಿ, ನಮಗ್ಯಾರಿಲ್ಲ ಪೈಪೋಟಿ. ನಮಗೆ ನಾವೇ ಸಾಟಿ, ನಮಗ್ಯಾರಿಲ್ಲ ಪೈಪೋಟಿ. ನಮ್ಮ ನಾಡು, ನಮ್ಮ ಬೀಡು, ನಮ್ಮ ಕನ್ನಡ ನಾಡು. ನಮ್ಮ ನಾಡು, ನಮ್ಮ ಬೀಡು, ನಮ್ಮ ಕನ್ನಡ ನಾಡು. ಇರೋವರೆಗೂ ಇರಬೇಕು, ಬರೋವರೆಗೂ ಬರಬೇಕು, ಹೋಗೋವರೆಗೂ ಹೋಗಬೇಕು, ನಾವಿಲ್ಲೇ ಇರಬೇಕು. ನೋಡೋವರೆಗೂ ನೋಡಬೇಕು, ಮಾಡೋವರೆಗೂ ಮಾಡಬೇಕು, ಕೇಳೋವರೆಗೂ ಕೇಳಬೇಕು, ನಾವೆಲ್ಲ ಗೆಲ್ಲಬೇಕು.
ನಾಡೆ ಕನ್ನಡ ನಾಡು. ಇರೋವರೆಗೂ ಇರಬೇಕು, ಬರೋವರೆಗೂ ಬರಬೇಕು, ಹೋಗೋವರೆಗೂ ಹೋಗಬೇಕು, ನಾವಿಲ್ಲೇ ಇರಬೇಕು. ನೋಡೋವರೆಗೂ ನೋಡಬೇಕು, ಮಾಡೋವರೆಗೂ ಮಾಡಬೇಕು, ಕೇಳೋವರೆಗೂ ಕೇಳಬೇಕು, ನಾವೆಲ್ಲ ಗೆಲ್ಲಬೇಕು. ಮಾಡೋದೆಲ್ಲ ಮಾಡಿ ಸುಮ್ಮನೆ ಕೂತರೆ ಹ್ಯಾಗಪ್ಪ, ಕೂತರೆ ಹ್ಯಾಗಪ್ಪ. ಹೇಳೋದನ್ನ ಸ್ವಲ್ಪ ಕೇಳಿ ಸಮಾಧಾನ ಹೇಳಪ್ಪ, ಸಮಾಧಾನ ಹೇಳಪ್ಪ. ತೆಪ್ಪಗಿದ್ದರೆ ಆಗೋದಿಲ್ಲ, ತೆಪ್ಪಗಿದ್ದರೆ ಆಗೋದಿಲ್ಲ, ಮುಂದೆ ನಮಗೆಲ್ಲ, ಮುಂದೆ ನಮಗೆಲ್ಲ. ಸುಮ್ಮನಿದ್ದರೆ ನಡೆಯೋದಿಲ್ಲ, ಹಿಂದೆ ನಮಗೆಲ್ಲ, ಹಿಂದೆ ನಮಗೆಲ್ಲ. ಎಲ್ಲೇ ಇದ್ರು ಹೇಗೆ ಇದ್ರು ನಮ್ಮ ನಾಡೆ ಕನ್ನಡ ನಾಡು, ಎಲ್ಲೇ ಇದ್ರು ಹೇಗೆ ಇದ್ರು ನಮ್ಮ ನಾಡೆ ಕನ್ನಡ ನಾಡು. ಇರೋವರೆಗೂ ಇರಬೇಕು, ಬರೋವರೆಗೂ ಬರಬೇಕು, ಹೋಗೋವರೆಗೂ ಹೋಗಬೇಕು, ನಾವಿಲ್ಲೇ ಇರಬೇಕು. ನೋಡೋವರೆಗೂ ನೋಡಬೇಕು, ಮಾಡೋವರೆಗೂ ಮಾಡಬೇಕು, ಕೇಳೋವರೆಗೂ ಕೇಳಬೇಕು, ನಾವೆಲ್ಲ ಗೆಲ್ಲಬೇಕು. ನಮಗೆ ನಾವೇ ಸಾಟಿ, ನಮಗ್ಯಾರಿಲ್ಲ ಪೈಪೋಟಿ, ನಮಗೆ ನಾವೇ ಸಾಟಿ, ನಮಗ್ಯಾರಿಲ್ಲ ಪೈಪೋಟಿ. ನಮ್ಮ ನಾಡು ನಮ್ಮ ಬೀಡು ನಮ್ಮ ಕನ್ನಡ ನಾಡು, ನಮ್ಮ ನಾಡು ನಮ್ಮ ಬೀಡು ನಮ್ಮ ಕನ್ನಡ ನಾಡು. ಇರೋವರೆಗೂ ಇರಬೇಕು, ಬರೋವರೆಗೂ ಬರಬೇಕು, ಹೋಗೋವರೆಗೂ ಹೋಗಬೇಕು, ನಾವಿಲ್ಲೇ ಇರಬೇಕು. ನೋಡೋವರೆಗೂ ನೋಡಬೇಕು, ಮಾಡೋವರೆಗೂ ಮಾಡಬೇಕು, ಕೇಳೋವರೆಗೂ ಕೇಳಬೇಕು, ನಾವೆಲ್ಲ ಗೆಲ್ಲಬೇಕು. ಈ ಪ್ರಪಂಚದಲ್ಲಿರುವ ಎಲ್ಲರಿಗೂ ಒಳ್ಳೇದು. ದೇವೆ, ನಮ್ಮ ಅಣ್ಣಂಗೊಂದು ಕೆಲಸ ಕೊಟ್ಟು ಜವಾಬ್ದಾರಿ ಬರ ಮಾಡಪ್ಪ. ನಾವ್ ಬರ್ತೀವಿ. ಅಣ್ಣ, ಒಂದ್ ನಿಮಿಷ ಇಲ್ಲೇ ಇರು, ಬಂದೆ. ಆಯ್ತು ಹೋಗ್ಬಾ. ವಾವ್, ವೆರಿ ನೈಸ್. ವಾಟ್ ಎ ಬ್ಯೂಟಿಫುಲ್ ಲಿಪ್ಸ್. ಓ ಗಾಡ್, ನೀನ್ ಸಾಮಾನ್ಯದನಲ್ಲ, ಇಂಥವನು ದೇವಸ್ಥಾನಕ್ಕೆ ಕರ್ಕೋತಿಯಲ್ಲ, ನಿನ್ನಲ್ಲೂ ಪವರ್ ಇದೆ ಸ್ವಾಮಿ. ಅಣ್ಣ, ಹೋಗೋಣ ಬಾರೋ. ನೋಡ್ ಶಾಂತಿ, ದೇವಸ್ಥಾನಕ್ಕೆ ಬರೋದು ಮುಖ್ಯ ಅಲ್ಲ, 2 ನಿಮಿಷ ಕೂತ್ಕೊಂಡು ಹೋಗೋದೇ ಮುಖ್ಯ. ಬಾ ಕೂತು. ಹೌದು, ದೇವ್ರ ಹತ್ರ ಏನಂತ ಬೇಡ್ಕೊಂಡೆ? ನಮ್ಮ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ. ನೋ 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 ನೋ, ಬರೀ ಸುಳ್ಳು. ನಿನ್ಗೆ ಒಳ್ಳೆ ಗಂಡ ಸಿಗ್ಲಿ ಅಂತ ತಾನೇ ಬೇಡ್ಕೊಂಡೆ. ಆ? ಅಯ್ಯೋ ಸುಮ್ಮನಿರೋ. ಅಣ್ಣ, ಏನೋ ಯೋಚನೆ ಮಾಡ್ತಿದ್ಯಾ? ಬಾ ಹೋಗೋಣ. ನಡಿ. ನನ್ ಸ್ವಪ್ನ ಸುಂದರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನಪ್ಪ ಅಲ್ಲ, ಆ ಹುಡುಗಿನ. ಬೆಳಗ್ಗೆ ಯಾರ ಮುಖ ನೋಡುದು? ಈ ಪಾರ್ಟಿ ಮೈಯ ಕೈಯೆಲ್ಲ ಏನೋ ಹೋಗಾಗ ಬಡ್ಸ್ಕೊಂಡ್ಬಿಟ್ಟ. ಅಯ್ಯಪ್ಪ ಕೈಲ ಅಂತಂದ್ರೆ ಅಯ್ಯೋ ಮಾಡಪ್ಪ. ನಡಿಯಪ್ಪ. ಬಿಡದ್ ಬೇಡ. ಎಲ್ಲ ಇಲ್ಲೇ ಅವ್ರು ನೋಡು. ಕರೆಕ್ಟ್ ಅಲ್ವಾ? ಏನಮ್ಮ, ಏನು ಪ್ರೋಗ್ರಾಮ್? ನನಗ್ ಗೊತ್ತಿಲ್ವಾ, ಅಲ್ಲಿ ಇಲ್ಲಿ ಹುಡುಗಿಯರ್ ನೋಡಿ ಜೆಲ್ ಸುರ್ಸೋದು. ಆ ತರ ಜಲ್ ಸುರ್ಸೆ ನೀ ಎಲ್ಲಂದ್ರಲ್ಲಿ ಸ್ವೀಟ್ ತಿನ್ನೋದು. ಇವನ್ಗೂ ನನ್ನ ವಿಷಯ ಗೊತ್ತಾಗ್ಬಿಡ್ತಾವ ಏನೋ. ಏಯ್, ಏನಮ್ಮ ಸ್ವೀಟ್ ಎಲ್ಲ ಒಬ್ನೇ ತಿನ್ಬಿಟ್ಯಾ? ನಮ್ಗೆಲ್ಲ ಕೊಡೋದಿಲ್ವಾ? ಆ ಸ್ವೀಟ್ಗಿಂತ ಎಲ್ಲಮ್ಮನ ಹೋಟ್ಲು ಕಾರನೇ ಎಷ್ಟೋ ಬೆಟ್ರು. ಅಂದ್ರೆ
ಎಲ್ಲಮ್ಮನ್ಗೂ ಸ್ಕೆಚ್ ಹಾಕಿದ್ಯಾ? ಎತ್ತು ಎಂತವ್ರ ನೀವು ಎಲ್ಲ ಮುನ್ ಹೆಸರು ಹೇಳಿದಕ್ಕೆ ಆಯಮ್ಮನ್ ಮೇಲೂ ಕತೆ ಕಟ್ತಿರಲ್ರ. ಏಯ್ ಪಾಪ ಬಿಡ್ರ, ಅವ್ನ್ ಸ್ವೀಟ್ ತಿಂದು ತಿಂದು ಈಗ ಆಗ್ಬಿಟ್ಟಿದಾನೆ. ಅಲ್ಲ ನಿಮ್ಗೆಲ್ಲ ಒಂದ್ ಗುಡ್ ಇಸ್ಕೊಂಡ್ರ? ಏನೋ ಅದು? ನಾನೊಂದ್ ಹುಡುಗಿನ ಇಷ್ಟಪಟ್ಟಿದ್ದೀನಿ ಕಣ್ರ. ವಾಟ್? ನೀನ್ ಇಷ್ಟಪಟ್ರೆ ಸಾಕಾ? ಆ ಹುಡುಗಿ ನಿನ್ನ ಇಷ್ಟಪಡ್ಬೇಕಲ್ಲ? ಇಷ್ಟಪಟ್ಟೇ ಪಡ್ತಾಳ್ ಕಣ್ರ. ಓಹೋ, ನೀನೊಬ್ಬ ಚೀಫ್ ಮಿನಿಸ್ಟರ್ ಮಗ, ಅದಕ್ಕೆ ಹುಡುಗಿ ನಿನ್ನ ಇಷ್ಟಪಡ್ತಾಳ? ಲವ್ ಪ್ರೀತ್ಸಕ್ಕೆ ಹಣ ಆಸ್ತಿ ಐಶ್ವರ್ಯ ಬೇಕಾಗಿಲ್ಲ ಕಣ್ರ, ಹೃದಯ ಒಂದಿದ್ರೆ ಸಾಕು, ಗೊತ್ತಾಯ್ತಾ? ಬಹಳ ನೋಡ್ರಪ್ಪ, ಹೇಳ್ತಾ ಇದ್ದೇನೆ ಕತೆನಾ. ಇವನ್ಗೇನ್ರ ಆಯ್ತು? ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂತಾರಲ್ಲ, ಹಂಗಾಯ್ತಲ್ಲ ಇವನ್ ಕತೆ. ಅವಳು ಅಷ್ಟನಾಗಿದ್ದಾಳ? ನಾನು ಒಬ್ಬಳು ನೋಡಿದೀನಿ. ಹಾಗಾದ್ರೆ ಯಾಕೋ ತಡ, ಬೇಗ ಸ್ಕೆಚ್ ಹಾಕು, ಹೋಲ್ಗ ಊದ್ಸ್ಬಿಡವ. ಏನೋ ನನ್ ತಿತ್ತಿ ಊಟಕ್ಕ ಹೋಗಲ್ಲ. ಏಕೆ, ನೀನ್ ನೋಡಿರೋ ಹುಡುಗಿ ಚೆನ್ನಾಗಿಲ್ವಾ? ಚೆನ್ನಾಗಿದ್ದಾಳೆ ಕಣ್ರು, ಆದ್ರೆ ಅವಳಿಂದ ಬರ್ತಾರೆ ಈ ಅಮದೂತ್ರು. ನಾವಿರೋ ಭಾಗ ನೀನ್ ಯಾಕ ಭಯ ಪಡ್ತೀಯಾ? ಭಯ ಅಲ್ಲ ಕಣ್ರು, ಮತ್ತೆ ಇದೇನು? ಬೆಳಗ್ಗೆ ತಿಂದಿರೋ ಸ್ವೀಟು ಇನ್ನೂ ಕರಗಿಲ್ಲ. ಯಾಕೆ? ಟ್ರೀಟ್ಮೆಂಟ್ ಅಮ್ಮ, ಟ್ರೀಟ್ಮೆಂಟ್. ಅವಳಿಗಿಂತ ಸವಿತಾ ಆಂಟಿನ ಎಷ್ಟೋ ಬೆಟ್ರು. ಅಯ್ಯೋ, ಅವನಿಗೆ ಹುಡುಗಿ ಅಂದ್ರೆ ಇಷ್ಟ, ಇವ್ರಿಗೆ ಆಂಟಿ ಅಂದ್ರೆ ಇಷ್ಟ. ಮೊದಲು ಎಕ್ಸಾಮ್ ಪಾಸ್ ಮಾಡಿ, ಆಮೇಲೆ ಲವ್ ಡವ್ ಎಲ್ಲ ತೇಕಲ್ ಮುಂಡೆವಾ. ಇವನೇನಪ್ಪ ಹಿಂಗ್ ಹೇಳಕತ್ಬಿಟ್ಟ? ಎಲ್ರು ಮದುವೆಗೆ ಮುಂಚೆ ಲವ್ ಲೆಟರ್ ಬರೀತಾರೆ, ನಾನ್ ಮದುವೆ ಆದ್ಮೇಲೆ ಲವ್ ಲೆಟರ್ ಬರೀತಿದ್ದೀನಿ. ನನ್ನಂತ ಅದೃಷ್ಟವಂತ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಕಾಣುತ್ತೆ. ಸರ್, ಈ ಭೂಮಿ ಮೇಲೆ ನಾನೊಬ್ಬನೇ ಅದೃಷ್ಟವಂತ ಸರ್. ಹೇಗೆ? ನಿಮ್ಗೊಂದು ವಿಷಯ ಗೊತ್ತಾ ಸರ್? ಯಾವ ವಿಷಯ? ಈ ಪ್ರಪಂಚದಲ್ಲಿ ಗಂಡಸರಿಗಿಂತ ಹೆಂಗಸರು ತುಂಬಾ 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 ಬುದ್ಧಿವಂತರು ಸರ್. ಹೌದಾ? ನನ್ಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ ಸಾರ್, ಗೊತ್ತೇ ಇರ್ಲಿಲ್ಲ. ನೀವು ಬಂದು ನನ್ ಕಣ್ ತೆರ್ಸಿದ್ದೀರಾ. ನಾನು ನಿಮ್ಗೆ ಏನ್ ಕೊಟ್ರು ಸಾಕಾಗಲ್ಲ ಸರ್. ನೀವು ನನಗೆ ಏನು ಕೊಡ್ಬೇಡಿ ಸರ್, ಏನೇನು ಕೊಡ್ಬೇಡಿ ಸರ್. ಹಾಗಾದ್ರೆ ನೀವ್ ಏನ್ ಬೇಕಾದ್ರೂ ಕೇಳ್ಕೊಳ್ಳಿ, ವರ ಕೊಡಕ್ ನಾನ್ ರೆಡಿ. ಆಹಾ ಸರ್, ನೀವು ಈ ಪ್ರಪಂಚದಲ್ಲಿ ತುಂಬಾ 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 ದೊಡ್ಡ ಮನುಷ್ಯರು ಸರ್. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ಅಯ್ಯೋ, ನಾನ್ ಮನೆಯಿಂದ ಈಗ ತಾನೇ ಬರ್ತಾ ಇದ್ದೀನಿ. ಈ ಮರದ ಕೆಳಗಡೆ ತಣ್ಣಗಿದೆ ಅಂತ, ಅದಕ್ಕೆ ನಾನ್ ನನ್ನ ಹೆಂಡತಿಗೊಂದು ಲವ್ ಲೆಟರ್ ಬರ್ಕೊಡ್ಬೇಕು ಅಂತಿದ್ದೀನಿ ಸಾರ್. ಯಾಕೆಂದ್ರೆ ಮದುವೆ ಆಗಿ ಇವತ್ತಿಗೊಂದು ವರ್ಷ ಆಯ್ತು ಸಾರ್. ಅದಕ್ಕೆ ಇವತ್ತು ರಾತ್ರಿಗೊಂದು ಲವ್ ಲೆಟರ್ ಕೊಡ್ಬೇಕು ಅಂತಿದ್ದೀನಿ ಸಾರ್. ಅದಕ್ಕೆ ಕಷ್ಟಪಟ್ಟು ಲವ್ ಲೆಟರ್ ಬರೀತಾ ಇದ್ದೀನಿ ಸಾರ್, ಲವ್ ಲೆಟರ್ ಬರೀತಾ ಇದ್ದೀನಿ. ಸರ್, ನೀವು ನಿಮ್ ಹೆಂಡತಿಗೋಸ್ಕರ ತುಂಬಾ 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 ಕಷ್ಟ ಪಡ್ತಾ ಇದ್ದೀರಾ ಸರ್. ನೀವು ಕಷ್ಟ ಪಡೋದು ನೋಡಿದ್ರೆ ಆ ನಿಮ್ಮ ಹೆಂಡತಿ ಅದೃಷ್ಟವಂತೆ ಅಂತ ಕಾಣುತ್ತೆ ಸರ್. ಹೌದೌದು, ನನ್ ಹೆಂಡತಿ ತುಂಬಾ ತುಂಬಾ ಅದೃಷ್ಟವಂತೆ. ಯಾಕೆಂದ್ರೆ ನಾನು ಅಮ್ಮವ್ರ ಗಂಡ ಅಲ್ವೇ ಸರ್. ನಿಮ್ಮ ಕತೆ ಕೇಳಿದ್ರೆ ನಾನು ಹೊಟ್ಟೆ ಉರಿಯುತ್ತೆ ಸರ್, ಹೊಟ್ಟೆ ಉರಿಯುತ್ತೆ. ಯಾಕೆ ಸರ್, 2 ದಿವಸ ಆಯ್ತು ಸರ್ ಮನೆ ಬಿಟ್ಟು. ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಇಷ್ಟೊತ್ತು ತನಕ ಸುತ್ತಿ 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 ಸಾಕಾಗೋಯ್ತು ಸರ್. ಸರ್, ಒಂದು ಅಡ್ರೆಸ್ ನನ್ನ ಕೈಯಲ್ಲಿ ಹುಡುಕಕ್ ಆಗ್ಲಿಲ್ಲ ಅಂದ್ಮೇಲೆ ನಾನು ಏನ್ ಸಾಧನೆ ಮಾಡಕ್ಕಾಗುತ್ತೆ ಸರ್? ಏನ್ ಸಾಧನೆ ಮಾಡಕ್ಕಾಗುತ್ತೆ? ನೋಡಿ ಸರ್, ನಾವು ಬೇಕು ಅಂದಾಗ ಏನು ಸಿಗಲ್ಲ, ಬೇಡ ಅಂದಾಗ ಅದು ಕಣ್ಮುಂದನೇ ಕಾಣಿಸ್ತಿರುತ್ತೆ ಸರ್. ಅದಕ್ಕೆ ಹೇಳಿದ್ದು, ಕಷ್ಟಪಟ್ಟಷ್ಟು ಸುಖ ಸಿಗೋದು ಗ್ಯಾರಂಟಿ ಅಲ್ವಾ ಸರ್? ಯಾಕೆಂದ್ರೆ ಆ ದೇವ್ರು ಕಣ್ಬಿಟ್ಟು ನೋಡ್ಬೇಕಲ್ಲ ಸರ್. ಸರ್, ದೇವ್ರು ಯಾವಾಗ ಕಣ್ ತೆಗೆದು ನೋಡ್ತಾನೆ ಸರ್? ಮನುಷ್ಯ ಕಷ್ಟ ಪಟ್ಟು ಪಟ್ಟು ನನ್ ಕೈಲಿ ಏನು ಆಗಲ್ಲ ಅನ್ನಿಸ್ದಾಗ ಸಪೋರ್ಟ್ ಮಾಡ್ತಾನೆ ನೋಡಿ, ಅವನೇ ನಿಜವಾದ ದೇವ್ರು. ಸರ್, ಹಾಗಾದ್ರೆ ನನ್ನ ಕಷ್ಟ ತೀರಿಸೋ ದೇವ್ರು ನೀವೇ ಅಂತ ಕಾಣುತ್ತೆ ಸರ್. ಸರ್, ನನ್ನ ಕಷ್ಟ ತೀರಿಸ್ಬಿಡಿ ಸರ್, ನನ್ನ ಕಷ್ಟ ತೀರಿಸ್ಬಿಡಿ ಸರ್. ನೀವಾ? ನೀನಾ? ಅಯ್ಯಯ್ಯೋ! ಏಯ್, ಅಯ್ಯಯ್ಯಪ್ಪ, ಬಿಟ್ರಯ್ಯ? ಹಾಕ್ಕೊಂಡ್ಬಿಟ್ನಲ್ಲ ನಾನು. ಹೋಗು ಹೋಗು, ಯಾವತ್ತಾದ್ರೂ ಮತ್ತೆ ಸಿಕ್ಕೇ ಸಿಕ್ತ್ಯಾ. ಆಂಟಿ, ಆಂಟಿ, ಚೆನ್ನಾಗಿದ್ದೀರಾ? ನಿಮ್ಮಂತವ್ರು ಇರೋವರೆಗೂ ನಮ್ಮಂತವ್ರು ಚೆನ್ನಾಗೇ ಇರ್ತಾರೆ. ಅಂದ್ರೆ ನಿಮ್ ಮಾತಿನ ಅರ್ಥ? ಮತ್ತಿನ್ನೇನ್ರಿ, ನಿಮ್ಗ್ ಸ್ವಲ್ಪನೂ ನಾಚಿಕೆ ಆಗೋದಿಲ್ವಾ?
ಏನ್ ಹಾಗ್ ನೋಡ್ತಾ ಇದ್ದೀರಾ? ನಾನು ಒಬ್ಳೆ ಮನೇಲಿದ್ದಾಗ ನೀವ್ ಒಬ್ರೇ ಬಂದ್ರೆ ನೋಡಿದ್ರು ತಪ್ಪು ತಿಳ್ಕೊಳಲ್ವೇನ್ರಿ? ಏನ್ ತಿಳ್ಕೊತಾರೆ? ಅಯ್ಯೋ ಗೂಬೆ ಮುಂಡೆದೆ, ನನ್ಗೂ ನಿನ್ಗೂ ಸಂಬಂಧ ಇದೆ ಅಂತ ಅನ್ಕೊಳಲ್ವಾ? ಯಾರೋ ಏನೋ ತಿಳ್ಕೊತಾರೆ ಅಂತ ನಾವ್ ಸುಮ್ನೆ ಇರಕ್ಕಾಗತ್ತಾ? ನೋಡು, ಇವತ್ತೇ ಕೊನೆ. ಇನ್ ಮುಂದೆ ನಾನು ಒಬ್ಳೆ ಇರ್ಬೇಕಾದ್ರೆ ನೀನ್ ಬರ್ಬಾರ್ದು. ಅಂದ್ರೆ ನಾನ್ ಬರ್ದಿರೋ ಪ್ರೇಮ ಕಥೆನ ಇವತ್ತೇ ಮುಗಿಸ್ಬೇಕಾ? ನೀನ್ ಯಾವತ್ತಾದ್ರೂ ಮುಗಿಸ್ಕೊ, ನನ್ಗೇನು. ಏಯ್! ಇಷ್ಟ್ ದಿನ ನಿನ್ನ ಪ್ರೀತಿಯಿಂದ ನೋಡ್ಕೋತಿದ್ದೆ, ಯಾಕೇಳ? ಯಾಕೋ? ನಿನ್ ಗಂಡನ್ ಬಿಟ್ಟು ನನ್ನ ಲವ್ ಮಾಡ್ತೀಯ ಅಂತ. ಆದ್ರೆ ನನ್ ಪ್ರೇಮ ಕಥೆನ ಮುಗಿಸ್ತೀಯಾ? ನಿನ್ ಸುಮ್ನೆ ಬಿಡೋದಿಲ್ಲ, ನಿನ್ನ ಕಿಡ್ನಾಪ್ ಮಾಡ್ತೀನಿ. ಅಯ್ಯೋ ಇಷ್ಟೇನಾ? ನನ್ ಕಿಡ್ನಾಪ್ ಮಾಡಿದ್ರೆ ನಿನ್ಗೇನೋ ಸಿಗುತ್ತೆ? ನೀನ್ ಸಿಗ್ತೀಯಾ? ನಿನ್ ಪ್ರೀತಿ ಸಿಗುತ್ತೆ. ಅಯ್ಯೋ ದಡ್ಡ, ನಾನು ಮದ್ವೆ ಆಗಿರೋ ಹೆಂಗ್ಸು, ನನ್ ಹತ್ರ ಏನ್ ಸಿಗುತ್ತೆ? ಏನು ಸಿಗಲ್ಲ. ನಿನ್ ಬಿಟ್ಟು ಬೇರೆಯವ್ರನ್ನ ಕಿಡ್ನಾಪ್ ಮಾಡಿದ್ರೆ ನನ್ಗೇನ್ ಸಿಗುತ್ತೆ? ಸಿಗುತ್ತೆ 6 ಅಡಿ 3 ಅಡಿ ಜಾಗ. ಅಯ್ಯಪ್ಪ ಆಂಟಿ, ಐ ಆಮ್ ಸಾರಿ, ನಾನಿನ್ ಕಿಡ್ನಾಪ್ ಮಾಡಲ್ಲ. ನೋಡು, ಎಲ್ಲಾದ್ರೂ ಒಂದ್ ಹುಡುಗಿ ನೋಡಿ ಮದ್ವೆ ಮಾಡ್ಕೋ, ಅವರೇ ಸ್ವಲ್ಪ ವರದಕ್ಷಿಣೆ ಕೊಡ್ತಾರೆ. ಈ ಐಡಿಯಾ ಒಂಥರ ಚೆನ್ನಾಗಿದೆ. ಆಂಟಿ, ನೀನೇ ಹುಡ್ಗಿನ್ ನೋಡು, ನನಗ್ ಮದ್ವೆ ಮಾಡ್ಸು ಪ್ಲೀಸ್. ಆಯ್ತು, ಆಮೇಲೆ ಬಾ, ಅಡ್ರೆಸ್ ಕೊಡ್ತೀನಿ. ನೀನೇ ಹೋಗಿ ಹುಡುಗಿ ನೋಡ್ಕೊಂಡ್ ಬಾ. ಆಂಟಿ, ಐ ಲವ್ ಯು. ಏನಂತೆ? ಅಣ್ಣ, ನಿನ್ ಮದ್ವೆನು ನನ್ ಮದ್ವೆನು ಜೊತೆಲೇ ಆಗ್ಬೇಕು, ಇಲ್ಲ ಅಂದ್ರೆ ನಂಗ್ ಮದ್ವೆನೇ ಬೇಡ. ತುಂಬಾ ಒಳ್ಳೇದಾಯ್ತು ಬಿಡು. ಯಾಕೆ? ಗಂಡು ಹುಡುಕೋ ಆಗಿಲ್ಲ, ಮದುವೆ ಮಾಡೋ ಆಗಿಲ್ಲ, ಮಕ್ಳು ಹೇರೋ ಆಗಿಲ್ಲ, ಮುದ್ದಾಡೋ ಆಗಿಲ್ಲ. ಅಲ್ ನೋಡ್ರು, ಅಣ್ಣ ತಂಗಿ ಪರ್ಸನಲ್ ಡೀಲಿಂಗು. ಯಾಕೆಂದ್ರೆ ಪ್ರೀತಿ ಅಣ್ಣ ತಂಗಿ ಅಲ್ವನ್ರಪ್ಪ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಏನ್ ತಗೋತೀರಾ ಲೈಟ್ ಆಗಿ? ಅಂದ್ರೆ ಒಂದೊಂದ್ ಚೂರನಾ? ಸೀಟಿನಲ್ಲಿ ಎಮ್ಮೆ ತಿಂದಂಗ್ ತಿನ್ನಕ್ಕಾಗತ್ತೇನೋ? ಹೋಗ್ಲಿ, ಲೈಟ್ ಆಗಿ ಅಂದ್ರಲ್ಲ, 2 ಲೀಟರ್ ಜ್ಯೂಸ್ ಕೊಟ್ಬಿಡಿ. ಏಯ್, ಯಾಕೋ ಹೀಗ್ ಓಡ್ ಬರ್ತಾ ಇದೀಯಾ? ಒಂದ್ ಗುಡ್ ನ್ಯೂಸ್ ಕಣ. ಏನಪ್ಪ? ಇವತ್ತು ನಾವೆಲ್ಲ ನನಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಏನು ಅಂತದ್ದು? ಹೌದು, ಇವತ್ತೇ, ಈಗ್ಲೇ ಹೋಗ್ತಾ ಇದೀವಿ. Okay, let's go. ಬಾ. ಲೋ, ಊಟ ಮಾಡ್ಕೊಂಡು ಹೋಗ್ರು. ಹಲೋ ಸಿಸ್ಟರ್, ದಿಸ್ ರೂಟ್ ಈಸ್ ಬಿಸಿ, ಟ್ರೈ ಲೇಟರ್. ಓಕೆ? ಹೋಗಿ ಹೋಗಿ, ಮತ್ತೆ ಹಸ್ವಂತ ಬಂದೇ ಬರ್ತೀರಾ. ಏನಾದ್ರೂ ಭಿಕ್ಷೆ ಹಾಕ್ರಪ್ಪ, ದೇವ್ರ ನಿಮ್ಮನ್ ಸಂದಾಗ ಮಡಗಿರ್ಲಿ. ಏನಾದ್ರೂ ಹಾಕ್ರಪ್ಪ, ಭಿಕ್ಷೆ ಕೊಡಪ್ಪ. ಅಪ್ಪ, ಮೈಯಾಗ ಶಕ್ತಿ ಇಲ್ಲ ಕಣಪ್ಪ, ಏನಾದ್ರೂ ಭಿಕ್ಷೆ ಕೊಡಪ್ಪ, ಏನಾದ್ರೂ ಕೊಡು. ನಿನ್ ಹೆಸರೇನಮ್ಮ? ನನ್ನ ಹೆಸರು ಕಟ್ಕೊಂಡು ನಿನ್ಗೆ ಏನಪ್ಪ ಆಗ್ಬೇಕು? ಭಿಕ್ಷೆ ಕೊಡಪ್ಪ. ನಿನಗ್ ಮಕ್ಳು ಮೊಮ್ಮಕ್ಳು ಯಾರು ಇಲ್ವೇನಮ್ಮ? ಮಕ್ಳು ಮೊಮ್ಮಕ್ಳು ಇದ್ರೆ ಈ ಮುದುಕಿ ನೋಡ್ಕೋಬೇಕಂತ ಕಾನೂನು ಇದೆಯೇನಪ್ಪ? ಇದೆಯಮ್ಮ. ಆ ಮಕ್ಳು ಮೊಮ್ಮಕ್ಳು ಈ ಭೂಮಿ ಮೇಲೆ ಇರ್ಬೇಕಾದ್ರೆ ಅದಕ್ಕೆ ಕಾರಣ ನೀನೇ ಇಲ್ವನಮ್ಮ? ನೋಡಪ್ಪ, ಶಕ್ತಿ ಇರೋ ಗಂಟನೆ ಮಕ್ಳು ಮೊಮ್ಮಕ್ಳು ಎಲ್ಲ. ವಯಸ್ಸಾದ್ಮೇಲೆ ಮಕ್ಳಿಗೆ ನಾವು ಭಾರವಾದ ಮಣ್ಣಿದ್ದಂಗೆ. ಅಮ್ಮ, ನಿನ್ ಮನೆ ಇಲ್ಲಮ್ಮ? ನನ್ ಮನೆನ ಅದೇ ಕಣಪ್ಪ, ನಮ್ ಕೇರಿ. ಮಗ, ಅಮ್ಮ ಭಿಕ್ಷೆ ಬೇಡ ತನ್ನ ದುಡ್ಡಲ್ಲಿ ಗಂಜಿ ಕುಡಿತೇನೋ? ನೋಡೋ, ಮಗನ್ ಬಿಡಬೇಡ ಅನ್ನೋ ಮಾತು ಹೆತ್ಕಳಿಗೆ ಮಾತ್ರ ಗೊತ್ತು ಕಣೋ. 9 ತಿಂಗಳು ಹೆತ್ತು ಹೊತ್ತು ಇಷ್ಟು ದೊಡ್ಡವನ್ನ ಮಾಡಿದ ಈ ತಾಯಿಗೆ ನೀನ್ ಕೊಡ್ತಾ ಇರೋ ಸುಖ ಭಿಕ್ಷೆ ಬಿಡೋದು, ಭಿಕ್ಷೆ ಬಿಡೋದು. ಇಂಥ ಮಕ್ಕಳು ಇದ್ರೆಷ್ಟು ಸತ್ರೆಷ್ಟು. ಇನ್ನು ಮುಂದೆ ಯಾವನಾದ್ರೂ ಇಲ್ಲಿ ಕುಡಿಯೋದನ್ನ ನೋಡಿದ್ನೋ, ಇದೇ ಮಣ್ಣಲ್ಲಿ ಹುಟ್ಟಿದ್ದೀನಿ, ಇಲ್ಲೇ ಹೂತಾಕ್ಬಿಡ್ತೀನಿ. ಈ ನಿನ್ ಮಗ ತಪ್ಪು ಮಾಡಿದ್ರೆ ಆ ತಪ್ಪನ್ನ ನಾನು ಮಾಡ್ದಾಗೆ. ದಯವಿಟ್ಟು ನಿನ್ ಮಗನ ಪರವಾಗಿ ನನ್ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡ. ಪ್ರಪಂಚದಲ್ಲಿ ತಪ್ಪು ಮಾಡೋದು ಸಹಜ ಕಣಪ್ಪ, ಆ ತಪ್ಪನ್ನ ಕ್ಷಮಿಸೋದು ಮನ್ಸತ್ವ. ಏಯ್, ಇವಾಗಾದ್ರೂ ಗೊತ್ತಾಯ್ತೇನೋ ನಿಂಗೆ? ಗೊತ್ತಾಯ್ತು. ಇನ್ಮೇಲೆ ಮಾದೇಶಾಣಿ ಕುಡಿಯಕ್ಕಿಲ್ಲ ಅಣ್ಣ. ಅಮ್ಮ, ನಾವಿನ್ ಬರ್ತೀವಮ್ಮ. ಹೋಗ್ ಬನ್ನಿ ಮಕ್ಕಳೇ. ಅಳ್ಬೇಡ ಕಂದ. ರಾಣಿ, ಮಹಾರಾಣಿ, ಏನ್ ಮಾಡ್ತಾ ಇದೀಯಾ? ನಿನ್ಗೊಂದ್ ವಿಷಯ ಗೊತ್ತಾ? ಏನ್ರಿ ಅದು? ವಿಷಯ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನು ಲವಲ್ ಸಕ್ಸಸ್ ಆಗ್ಬಿಟ್ಟಿದೀನಿ. ಯಾರನ್ನ ಲವ್ ಮಾಡ್ತಾ ಇದ್ದೀರಾ? ಅದು ಸಸ್ಪೆನ್ಸು. ಹೌದಾ? ನಾನೊಂದ್ ವಿಷಯ ಹೇಳ. ಏನು ವಿಷಯ? ನಾನು ನಿಮ್ ಹಾಗೆ ಲವ್ ಮಾಡ್ತಾ ಇದ್ದೀನಿ. ಯಾರೇ ಅವನು? ನಾನ್ ಮನೇಲಿ ಇಲ್ದಿರೋವಾಗ
ನಿನ್ ಜೊತೆ ಚಕ್ಕಂತ ಆಡ್ತಿರೋನು ಮೊದ್ಲು ನೀವ್ ಯಾರನ್ನ ಲವ್ ಮಾಡ್ತಿದ್ದೀರಾ ಅಂತ ಹೇಳಿ, ಆಮೇಲೆ ನಾ ಹೇಳ್ತೀನಿ. ಗಂಡನ ಯಾರು ಅಂತ ಪ್ರಶ್ನೆ ಮಾಡ್ತೇನೆ. ಇರು ಮಾಡ್ತೀನಿ ನಿಂಗೆ, ಮಾಡ್ತೀನಿ ಇರು. ನಾನ್ ಗಂಡ್ಸ್ಕಣೆ, ನಾನ್ ಏನ್ ಮಾಡಿದ್ರು ಸರಿ. ಏನೇ ಲುಕ್ಕು? ಹೆಂಗ್ಸು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ನಾನ್ ಲವ್ ಮಾಡ್ಬೇಕಾದ್ರೆ ದಿನ ಒಬ್ರೊಬ್ರು ಲವ್ ಮಾಡ್ತಾ ಇದ್ದೆ. ಕಟ್ಕೊಂಡಿರೋನು ಮೋಸ ಮಾಡ್ಬಾರ್ದು, ಪತಿವ್ರತೆ ತರ ಬಾಳ್ಬೇಕು ಅನ್ಕೊಂಡ್ರೆ ನೀವ್ ನನ್ನನ್ನೇ ಹೊಡಿತೀರಾ? ತಪ್ಪು ಮಾಡ್ಬಿಟ್ಟೆ ಕಣೆ, ತಪ್ಪು ಮಾಡ್ಬಿಟ್ಟೆ. ನಾನ್ ಲವ್ ಮಾಡ್ತಿರೋದು ನಿನ್ನ ಕಣೆ. ಅದಕ್ಕೆ ಅಂತ ಈ ಮಲ್ಗೆ ಹೂವ ಬಿಸ್ಕೆಟ್ ಎಲ್ಲ ತಂದಿದ್ದೀನಿ ಕಣೆ. ಅಯ್ಯೋ, ಮೊದ್ಲೇ ಹೇಳಿದಿದ್ರೆ ಮೆತ್ತಗಾದ್ರೂ ಹೊಡಿತಿದ್ನಲ್ರಿ. ಅಲ್ಲ, ಅದೇನು ಹೇಳ್ತಾರಲ್ಲ, ಎಲ್ಲ ಆದ್ಮೇಲೆ ಹೆಂಡತಿಗ್ ಬುದ್ಧಿ ಬಂತು ಅಂತ. ಹೋಗ್ಲಿ ಬಿಡಿ, ನಾನ್ ಯಾವಾಗ್ಲೂ ನಿಮ್ಮನ್ನೇ ಲವ್ ಮಾಡ್ತೀನ್ರಿ. ನಿನ್ನ ಲವ್ ಮಾಡಕ್ಕಿಂತ ಮುಂಚೆ ಈ ಮನೆನ ಖಾಲಿ ಮಾಡ್ಬೇಕು. ಯಾಕೆ? ಅದು ಹೊಸ ಮನೇಲಿ ಹೇಳ್ತೀನಿ. ಇಲ್ಲ, ಅಯ್ಯೋ ಇಲ್ಲ, ನಾನೇನು ಮಾಡ್ಬೇಡಿ. ಊರಲ್ಲಿ ನನ್ನ ಮರ್ಯಾದೆ ಕಳಿತೀಯ ನೀನು? ಏನೇ ಮಾಡ್ತೀಯ ನೀನು? ಏನು ಮಾಡ್ಬೇಡಿ. ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ ರೇ. ಅಯ್ಯೋ, No. No. ಇಲ್ಲ. No. No. ಹೇಳ್ರೋ, ಹೇಳು. No. ನಡೀರಿ, ಹೋಗ್ಬೇಡ. ನಡಿ. ಬೇಗ ಏನಪ್ಪ ಮಾಡೋದು? ಹೊಟ್ಟೆ ತುಂಬಾ ಸಿಗ್ತಾ ಇದೆ. ನಮಸ್ಕಾರ. ಇವಾಗ ಬಂದ್ರ? ಏನಾದ್ರೂ ಕಾಫಿ, ಟೀ? ಪರವಾಗಿಲ್ಲ, ಏನು ಬೇಕಂದ್ರೆ ಏನು ಬೇಡ. ರಾಮಣ್ಣನು ಅತ್ತಿಗೆನು ಹೊರಗಡೆ ಹೋಗಿದ್ದಾರೆ. ಒಂದ್ ನಿಮಿಷ ಇರಿ, ಬಂದೆ. ಸರಿ. ಹೊಟ್ಟೆ ಫುಲ್ಲಾಗ್ಬಿಡ್ತು. ಅಬ್ಬ, ಊಟ ಸಖತ್ತಾಯ್ತು. ಬಂದ ಫುಲ್ ಟ್ಯಾಂಕ್. ಜಾಗ ಬಿಡ್ರಪ್ಪ. ಬಾರಯ್ಯ, ಕೂತ್ಕೋ. ಎಲ್ರೋ ನನ್ ಡಾರ್ಲಿಂಗ್ ಇನ್ನೂ ಬರ್ಲಿಲ್ವಾ? ಹೌದು, ಇಷ್ಟೊತ್ತು ನೀನ್ ಎಲ್ಲೋಗಿದ್ದೆ? ಲೋಡ್ ಮಾಡಕ್ ಹೋಗಿದ್ದೆ. ವಾವ್, ವೆರಿ ಬ್ಯೂಟಿಫುಲ್ ರೋಜಾ. ಐ ಲೈಕ್ ಇಟ್. ಎಲ್ಲೋ ಇರ್ತೀಯಾ ಅನ್ಕೊಂಡಿದ್ದೆ, ಇಲ್ಲೇ ಇದೆಯಾ? ಇವತ್ತು ನಿನ್ಗೆ ಯಾಮಾಸ್ಬಿಡೋಣ ಗೊತ್ತಾ? ಎಲ್ರೋ ನನ್ ಡಾರ್ಲಿಂಗ್ ನೋಡಕ್ಕೆ ಬಿಡ್ತಾ ಇಲ್ಲ. ಮಗ, ನಿನ್ನ ಡಾರ್ಲಿಂಗ್ ಪಕ್ಕದಲ್ಲಿ ಬರ್ತಾ ಇದ್ದಾಳಲ್ಲ, ಆ ಡಾರ್ಲಿಂಗ್ ನನಗ್ ಬೇಕು. ಸ್ನೇಹದ್ರೋಹಿ, ನೀನ್ ತುಂಬಾ ದಿವಸ ಬದುಕಲ್ಲ. ನಿನ್ ಡಾರ್ಲಿಂಗ್ ಇರೋವರ್ಗಿದ್ರೆ ಸಾಕು. What's your name? ಸಂಧ್ಯಾ. I like it. Excuse me? ಒಂದೇ ಒಂದ್ ಸಾರಿ ನಗ್ತೀರಾ? ವಾವ್, ಸ್ವಪ್ನ ಸುಂದರಿ. ವಾಟ್ ಎ ಸ್ಮೈಲ್.
ಅಲ್ಲೋಡ್ರು ನನ್ ಬುಲ್ಬುಲ್ ರಾಣಿ ನಗ್ತಾ ಇದ್ದಾಳೆ, ನನ್ಗೆ ತುಂಬಾ ಸಂತೋಷ ಆಗ್ತಿದೆ. ಏನಪ್ಪ ಹೆಂಗೆ ಇದು ಬಿಟ? ಪ್ಲೀಸ್ ನನ್ ಕೈ ಬಿಡಿ. ಓಕೆ ಬಿಟ್ಬಿಡ್ತೀನಿ. ನನ್ ಲವ್ ಮಾಡ್ತೀಯಾ? ಲವ್ ಮಾಡ್ಬೇಕಾ? ಹ್ಮ್. ಹಾಗಾದ್ರೆ ಏನು? ಅಯ್ಯೋ, ಲವ್ ಅಂದ್ರೆ ಗೊತ್ತಿಲ್ವಾ ನಿನ್ಗೆ? ನನ್ ಲವ್ ಮಾಡು ಅಂತ ಯಾರು ಕೇಳೇ ಇಲ್ಲ, ನೀನೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಆಯ್ತು, ಲವ್ ಮಾಡು ಅಂತ ಯಾರು ಕೇಳಿಲ್ಲ ಅಲ್ವಾ? ಇನ್ ಮುಂದೆ ನನ್ ಲವ್ ಮಾಡು. ನಮ್ಮಪ್ಪನ್ ಕೇಳಿ ಆಮೇಲೆ ಲವ್ ಮಾಡ್ತೀನಿ. ಯಾರಾದ್ರೂ ನೋಡ್ತಾರೆ, ಪ್ಲೀಸ್ ಕೈ ಬಿಡಿಪ್ಪ. ಯಾಕೆ ತುಂಬಾ ಭಯ ಪಡ್ತಾ ಇದ್ದೀರಾ? ಅಯ್ಯೋ ಬಿಡಿಪ್ಪ. ಬಿಡ್ತೀನಿ, ಆದ್ರೆ ನನ್ ಲವ್ ಮಾಡ್ತೀರಾ? ಈಗಲೇ ಲವ್ ಮಾಡಿ ಅಂದ್ರೆ ಹೇಗ್ ಮಾಡೋದು? ಹೌದಲ್ವಾ? ಅಲ್ಲಿ ತನಕ ಒಂದ್ ಕೆಲಸ ಮಾಡಿ, ನನ್ ಕೈಗೊಂದು ಕಿಸ್ ಕೊಡಿ. ಕಿಸ್ ಕೊಡೋದಾ? ಅಯ್ಯಯ್ಯೋ ನನಗ್ ಬರೋದಿಲ್ಲಪ್ಪ. ಓಕೆ, ಅದನ್ನು ನಾನೇ ಕೊಡ್ತೀನಿ. ತುಂಬಾ ರುಚಿಯಾಗಿದೆ. ಛೀ 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 ಛೀ. ನಮಸ್ಕಾರ ಬುದ್ಧಿ. ಏನ್ ರಾಮಯ್ಯ, ಮಗಳಿಗೆ ಮದುವೆ ಮಾಡ್ತಿದೀಯಂತ? ಹೌದು ಬುದ್ಧಿ, ವಯಸ್ಸಿಗೆ ಬಂದಿರೋ ಮಗಳು, ಒಂದಲ್ಲ ಒಂದ್ ದಿವಸ ಮದುವೆ ಮಾಡ್ಲೇಬೇಕಲ್ಲ. ಅದೇನ ಸರಿ, ಆದ್ರೆ ನನ್ನ ಮಗಳು ಮದುವೆ ಆಗೋವರೆಗೂ ನಿನ್ನ ಮಗಳಿಗೆ ಮದುವೆ ಆಗಬಾರ್ದು. ಅಕಸ್ಮಾತ್ ಮದುವೆ ಆದ್ರೆ ನಿನ್ನ ಮಗಳು ಮಠ ಸೇರೋದಂತೂ ಗ್ಯಾರಂಟಿ. ಬುದ್ಧಿ, ಹಾಗೆಲ್ಲ ಮಾಡ್ಬೇಡಿ ಬುದ್ಧಿ. ನಮ್ಗಿರೋದು ಒಬ್ಳೆ ಮಗಳು, ನಾವು ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀವಿ ಬುದ್ಧಿ. ಅದೆಲ್ಲ ನನಗ್ ಗೊತ್ತಿಲ್ಲ, ನಾನ್ ಹೇಳೋದೇ ಸರಿ. ಅದು ಕಾರ್ಯ ರೂಪಕ್ಕೆ ಬರ್ಲೇಬೇಕು. ಬುದ್ಧಿ ಬುದ್ಧಿ. ಏನೋ ಮಾಡ್ತಿದ್ಯಾ? ಪ್ರೀ ಪ್ಲಾನ್ ಮಾಡ್ತಾ ಇದ್ದೀನಿ. ಪ್ಲಾನ್? ಏನ್ ಪ್ಲಾನ್? ನಮ್ ರೇಣುಗೆ ಯಾವ ರೀತಿ ಮದುವೆ ಮಾಡ್ಸೋದು ಅಂತ. ಹುಡುಗಿ ಅಂತೂ ನೋಡಿದಾನೆ, ಮದುವೆ ಆಗದಂತ ಗ್ಯಾರಂಟಿ ಸಾಧ್ಯನೇ ಇಲ್ಲ. ಯಾಕೋ? ಹುಡುಗಿ ನಿನ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ವಲ್ಲೋ? ಹೌದಾ? ಹಾಗಾದ್ರೆ ಏನ್ ಮಾಡ್ಬೇಕು? ನಾನು ಇಲ್ಲೇ ಇರ್ಬೇಕು. ಇಲ್ಲಿಟ್ಕೊಂಡು ಏನೋ ಮಾಡ್ತೀಯಾ? ನಿನಗೂ ಆ ಹುಡುಗಿಗೂ ಲವ್ ಟ್ರೈನಿಂಗ್ ಕೊಡ್ತೀನಮ್ಮ. ಅದು ಸರಿನೇ, ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಾನ್ ಇಲ್ಲೇ ಇರೋದಿಕ್ಕೆ ಏರ್ಪಾಟ್ ಮಾಡ್ಬೇಕು. ಸರಿನಪ್ಪ, ಮ್ಯಾನೇಜ್ ಮಾಡ್ತೀವಿ. ಬಿಡಿ ಬಿಡಿ, ಎಂಗೇಜ್ ಮಾಡ್ಕೋತೀನಿ. ಏನಂದೆ? ಏನಿಲ್ಲ, ಎನ್ಕರೇಜ್ ಮಾಡ್ತೀನಿ ಹಿಂದೆ. ಯಾಕೆ ಅಡ್ಡ ಬರ್ತಾ ಇದೀಯಾ? ಬಾಯ್ ಫ್ರೆಂಡ್, ಅದಕ್ಕೆ. ವಾಟ್? ನೀನು ಅಂದ್ರೆ ಇಷ್ಟಪಡೋ ಪ್ರೇಮಿ. ನಾನ್ ಯಾರನ್ನೂ ಲವ್ ಮಾಡ್ತಾ ಇಲ್ಲ. ನೀನ್ ಲವ್ ಮಾಡ್ತಾ ಇದೀಯಾ? ನೋ ನೋ, ಐ ಹೇಟ್ ಯು. ಐ ಲವ್ ಯು. ಏಯ್, ಯಾಕೋ ಹುಚ್ಚಿನ ತರ ಆಡ್ತಾ ಇದೀಯಾ? ಏನಂದೆ? ಹುಚ್ಚನ? ಯಾರವನು? ಯು ನೋಡು, ಈ ತರ ಎಲ್ಲಿ ಇದ್ರಲ್ಲಿ ಹಿಂದೆ ಬಂದ್ರೆ ಚೆನ್ನಾಗಿರೋದಿಲ್ಲ. ಯಾಕೆ ಬಂದೆ ಅಂತ ನಾನ್ ಹೇಳ್ತೀನಿ. ಲವ್ ಅಂತ ಲವ್ ಮಾಡಬೇಡಿ, ಡವ್ 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 ಅಂತ ಹುಚ್ಚರಾಗಬೇಡಿ. ಲವ್ 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 ಅಂತ ಲವ್ ಮಾಡಬೇಡಿ, ಡವ್ 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 ಅಂತ ಹುಚ್ಚರಾಗಬೇಡಿ. ಆ ಸ್ಕೆಚ್ ನೋಡಿ, ಆ ಸ್ಟೈಲ್ ನೋಡಿ, ಆ ಮಾತು ನೋಡಿ, ಎಲ್ಲ ಕಡೆ ಕೈ ಕೊಡೋ ನೋಟ ನೋಡಿ. ಇದ ಹುಡುಗಿರ ಆಟ ಕಣಯ್ಯೋ, ಲೈಫ್ ಎಲ್ಲ ಗೋಳು ಕಣಯ್ಯೋ. ಇದ ಹುಡುಗಿರ ಆಟ ಕಣಯ್ಯೋ, ಲೈಫ್ ಎಲ್ಲ ಗೋಳು ಕಣಯ್ಯೋ. ಲವ್ ಲವ್ ಲವ್
ಲವ್ ಅಂತ ಲವ್ ಮಾಡಬೇಡಿ ಡವ್ 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 ಅಂತ ಹುಚ್ಚರಾಗಬೇಡಿ ಫಸ್ಟ್ ಟೈಮ್ ನೋಡಿದಾಗ ಸ್ಮೈಲ್ ಕೊಡ್ತಾರೆ ಸೆಕೆಂಡ್ ಟೈಮ್ ನೋಡಿದಾಗ ಟಾಟಾ ಹೇಳ್ತಾರೆ ಫಸ್ಟ್ ಟೈಮ್ ನೋಡಿದಾಗ ಸ್ಮೈಲ್ ಕೊಡ್ತಾರೆ ಸೆಕೆಂಡ್ ಟೈಮ್ ನೋಡಿದಾಗ ಟಾಟಾ ಹೇಳ್ತಾರೆ ಮೂರನೇ ಟೈಮ್ ನೋಡಿದಾಗ ಪ್ರೀತಿಯಿಂದ ಮಾತಾಡ್ತಾರೆ ನಾಲ್ಕನೇ ಟೈಮ್ ನೋಡಿದಾಗ ಹುಚ್ಚೆದ್ದು ಲವ್ ಮಾಡಿ ಹುಡುಗರ್ನ ದಾರಿ ಗೆಳಿತಾರೆ ಆಮೇಲೆ ಆಗುವುದೇ ಲವ್ ಸ್ಟೋರಿ ಅವರನ್ನು ನೋಡಿ ಇನ್ನೊಬ್ಬರು ಮಾಡುವುದೇ ಕ್ರೈಮ್ ಸ್ಟೋರಿ ಇನ್ನೊಬ್ಬರು ಮಾಡುವುದೇ ಕ್ರೈಮ್ ಸ್ಟೋರಿ ಲವ್ 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 ಅಂತ ಲವ್ ಮಾಡಬೇಡಿ ಡಬು 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 ಅಂತ ಹುಚ್ಚರಾಗಬೇಡಿ ಲವ್ 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 ಅಂತ ಲವ್ ಮಾಡಬೇಡಿ ಡಬು 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 ಅಂತ ಹುಚ್ಚರಾಗಬೇಡಿ ಹುಡುಗೀರು ಹೇಳೋದೊಂದು ನಮ್ ಹುಡುಗರು ಮಾಡೋದೊಂದು ಆಹಾ ಮಾತಲ್ಲಿ ಹೇಳೋದೊಂದು ಮನೆಯಲ್ಲಿ ನಡೆಯೋದೊಂದು ಹುಡುಗೀರು ಹೇಳೋದೊಂದು ನಮ್ ಹುಡುಗರು ಮಾಡೋದೊಂದು ಮಾತಲ್ಲಿ ಹೇಳೋದೊಂದು ಮನೆಯಲ್ಲಿ ನಡೆಯೋದೊಂದು ಲವ್ ಮಾಡೋ ಹುಡುಗರಿಗೆ ಕೈ ಕೊಟ್ಟು ಎಂಜಾಯ್ ಮಾಡ್ತಾರೆ ಲವ್ ಮಾಡೋ ಹುಡುಗರಿಗೆಲ್ಲ ಲೈಫಲ್ಲಿ ಹುಡುಗರೆಲ್ಲ ಹುಚ್ಚರಾಗಿ ಒದ್ದಾಡ್ತಾರೆ ಆಮೇಲೆ ಆಗುವುದೇ ಲವ್ ಸ್ಟೋರಿ ಅವರನ್ನು ನೋಡಿ ಇನ್ನೊಬ್ಬರು ಮಾಡುವುದೇ ಕ್ರೈಮ್ ಸ್ಟೋರಿ ಇನ್ನೊಬ್ಬರು ಮಾಡುವುದೇ ಕ್ರೈಮ್ ಸ್ಟೋರಿ ಲವ್ 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 ಅಂತ ಲವ್ ಮಾಡಬೇಡಿ ಡವ್ 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 ಅಂತ ಹುಚ್ಚರಾಗಬೇಡಿ ಲವ್ 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 ಅಂತ ಲವ್ ಮಾಡಬೇಡಿ ಡವ್ 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 ಅಂತ ಹುಚ್ಚರಾಗಬೇಡಿ ಆ ಸ್ಕೆಚ್ ನೋಡಿ ಆ ಸ್ಟೈಲ್ ನೋಡಿ ಆ ಮಾತು ನೋಡಿ ಎಲ್ಲ ಕಡೆ ಕೈ ಕೊಡೋ ನೋಟ ನೋಡಿ ಇದು ಹುಡುಗಿರ ಆಟ ಕಣಯ್ಯೋ ಲೈಫ್ ಎಲ್ಲ ಗೋಳು ಕಣಯ್ಯೋ ಇದು ಹುಡುಗಿರ ಆಟ ಕಣಯ್ಯೋ ಇದು ಲೈಫ್ ಎಲ್ಲ ಗೋಳು ಕಣಯ್ಯೋ ಲವ್ 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 ಅಂತ ಲವ್ ಮಾಡಬೇಡಿ ಡವ್ 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 ಅಂತ ಹುಚ್ಚರಾಗಬೇಡಿ ರೀ ಯಾಕೆ ಹೇಳ್ತಾ ಇದ್ದೀರಾ ಅಳದೆ ಇನ್ನೇನ್ ಮಾಡ್ಲಿ ಲಕ್ಷ್ಮಿ ಏನಾಯ್ತು ಅಂತ ಹೇಳ್ರಿ ಆ ಧರ್ಮೇಂದ್ರ ಬಂದು ಸಂದಿನ ಮದುವೆ ಆಗೋವರೆಗೂ ನಮ್ ಕೀರ್ತಿ ಮದುವೆ ಮಾಡಬಾರ್ದು ಅಂತ ಕಂಡೀಷನ್ ಹಾಕ್ಬಿಟ್ಟು ಹೋಗ್ತಿದ್ದಾನೆ ಲಕ್ಷ್ಮಿ ಇದೇನ್ರಿ ಲಕ್ಷ್ಮಿ ಈಗ ನಾನು ಏನ್ ಮಾಡ್ಲಿ ಆ ಧರ್ಮೇಂದ್ರನ ಹೇಗೆ ಎದುರಿಸ್ಲಿ ನಾವ್ ಹೇಗ್ ತಾನೆ ಅವ್ರಿಗೆ ಎದುರಿಸಕ್ಕಾಗುತ್ತೆ ನಾನು ಇಲ್ಲೇ ಇರ್ಬೇಕು. ಹೇಳು ಲಕ್ಷ್ಮಿ ಹೇಳು ಎಲ್ಲೋಗ್ಬೇಕು ಸಿಟಿಗೆ ಹೋಗ್ಬೇಕಣ್ಣ ಅಣ್ಣ ಆಡ್ಬಿದ್ದೆ ಕಣ ಏನ್ ವಿಷಯ ಕೆಲ್ಸಕ್ಕೆ ಬಂದಿದೆ ಕಣ ನಾನು ನನ್ನ ಹೆಂಡ್ರು ಅವನ್ಗೆ ಮನೇಲಿ ಫುಲ್ ಕೆಲಸ ನಿನಗೆ ತೋಟದಲ್ಲಿ ಕೆಲಸ ಅಡ್ಬಿದೆ ಕಣ್ಣ ಅಡ್ಬಿದೆ ಇನ್ನೊಂದ್ ವಿಷಯ ಜಿಲ್ಲಾಧಿಕಾರಿ ಮನೆಗೆ ಹೋಗ್ಬೇಕು ಸ್ವಲ್ಪ ಜ್ಞಾಪ್ಸಲ ಆಯ್ತಣ್ಣ ನಡಿಯ ಕರಿಯ ಇನ್ನೊಂದು ವಿಷಯ ಗೊತ್ತಾ ಏನಣ್ಣ ಅದು ಹಳ್ಳಿಗಳಲ್ಲಿ ಊರಿಗೊಬ್ಬ ದೊಡ್ಡ ಮನುಷ್ಯ ಇರ್ತಾನೆ ಅವನಿಗೆ ಎಲ್ಲ ಆಸ್ತಿನೂ ಬೇಕು
ಅವನೇನಾದ್ರೂ ನಾವ್ ಎದುರಾಕೊಂಡ್ರೆ ಅವನಿಗೆ ಇರೋ ಆಸ್ತಿನೆಲ್ಲ ಕೊಟ್ಟು ನಾವು ಮಠ ಸೇರ್ಕೋಬೇಕಷ್ಟೇ. ಅಣ್ಣ ಹೆಂಡತಿ ಮಕ್ಳು ಇದ್ರೆ ಅಲ್ವೇ ನನ್ನ ಪ್ರಾಬ್ಲಮ್. ನನ್ನ ಯಾರು ಕೇಳೋರಿಲ್ಲ. ಐ ಆಮ್ ಎ ಫ್ರೀ ಬರ್ಡ್. ನಾನು ಎಲ್ಲಿ ಬೇಕಾದ್ರೂ ಇರಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಹಂಗಾದ್ರೆ ನಿನ್ ಹೆಂಡತಿ ಏನ್ ಮಾಡ್ತಾಳೆ? ಅಣ್ಣ ನನ್ನ ಹೆಂಡತಿ ದೊಡ್ಡ ಆಫೀಸ್ ಓಪನ್ ಮಾಡಿದಾಳೆ. ಡೈಲಿ ಬಿಸ್ನೆಸ್. ಅದಕ್ಕೆ ಅವಳಿಗೆ ಡಿಸ್ಟರ್ಬ್ ಮಾಡಬಾರ್ದು, ಅವಳು ಹ್ಯಾಪಿ ಆಗಿರ್ಲಿ ಅಂತ ಅವಳನ್ನ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದೀನಿ ಅಣ್ಣ. ಹೌದಾ? ನೀನು ನನ್ನ ಹಾಗೆ ಹೆಂಡತಿನ ಬಿಟ್ಟು ಫ್ರೀ ಆಗಿರ್ಬೋದಲ್ಲ? ಏನ್ ಉಳುತ್ತಿದ್ಯಾ ಅಣ್ಣ? ಕಲ್ಲು ಕಲ್ಲು. ಯಾಕಣ್ಣ? ನಿನ್ ತಲೆ ಮೇಲೆ ಹಾಕಕ್ಕೆ. ಅಯ್ಯೋ ಎಸ್ಕೇಪ್! ಇನ್ನೊಂದ್ಸಲ ಏನಾದ್ರು ನನ್ ಕೈಗೆ ಸಿಕ್ಕು ನಿನ್ಗ ಅಷ್ಟೇ, ಆಮೇಲೆ ನಿನ್ ಗುಂಟಲ್ಲ ಜಜ್ಜಿ ಬಿಡ್ತೀನಿ. ಸಂಧ್ಯಾ ಮನೆನ ಎಲ್ಲಿಂದ ಹುಡ್ಕೋದು? ಸಂಧ್ಯಾ ಅವ್ರ ಡ್ಯಾಡಿ ಈ ಮನೆಯಿಂದಾನೆ ಹೋಗ್ತಾ ಇದಾರೆ. ಅಂದ್ರೆ ಸಂಧ್ಯಾ ಅವ್ರ ಮನೆ ಇದೆ. ನೀನ್ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನಮ್ಮಪ್ಪ ನೋಡಿದ್ರೆ ನೀನು ಗ್ರಹಚಾರ ತಪ್ಪಿತಲ್ಲ. ವೈ, ನಿಮ್ಮಪ್ಪನ್ಗೇನು ಕೋಡಿದ್ಯಾ? ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಇಲ್ಲಿಂದ ಹೊರಟೋಗು ಪ್ಲೀಸ್. ಹಾಗಾದ್ರೆ ಕೊಡು. ಐ ಹೇಟ್ ಯು. ಐ ಲೈಕ್ ಯು. ಏಯ್ ಸ್ವೀಟಿ, ನಿನ್ ಬೆಡ್ರೂಮ್ ಎಲ್ಲಿದೆ? ಎಲ್ಲಾದ್ರೂ ಇರುತ್ತೆ, ನಿನಗ್ಯಾಕೆ? ಈಗ ನಿನಗೆ ಗೊತ್ತಾಗತ್ತೆ. ಕಮ್ ಆನ್. ಕೈ ಬಿಡು. ಎಲ್ಲಿ ಹೋಗ್ತಾ ಇದೀಯ? ಕೈ ಬಿಡು. ಬ್ಯೂಟಿಫುಲ್. ವಾವ್, ವೆರಿ ನೈಸ್. ಏ ಬೇಬಿ, ನಿನ್ಗೋಸ್ಕರ ಕೋಟಿ ಸಾಲ ಆದ್ರೂ ಪರವಾಗಿಲ್ಲ, ನೀನೇ ನನ್ನ ಉಡ್ಬಿ. ಹೌದು, ಈ ಬೆಡ್ಡಲ್ಲಿ ಯಾರು ಮಲಗ್ತಾರೆ? ನಾನೊಬ್ಳೆ. ಇನ್ ಫ್ಯೂಚರ್ ನಾನು ಒಬ್ಬ. ನನ್ ಬೆಡ್ ಮೇಲೆ ಮಲ್ಗೋಕೆ ನೀನ್ ಯಾರೋ? ಯಾಕೆ? ನಾನು ನಿನ್ ಡಾರ್ಲಿಂಗ್ ಅಲ್ವಾ? ಮೊದ್ಲಿನಿಂದ ಹೊರಟೋಗು. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನನ್ನ ಕಂಡೀಷನ್ಗೆ ನೀನು ಒಪ್ಕೋಬೇಕು. ಏನ್ ಕಂಡೀಷನು? ನಂಬರ್ 1, ಈ ಬೆಡ್ ಮೇಲೆ ನಮ್ಮಿಬ್ಬರನ್ನು ಬಿಟ್ಟು ಇನ್ಯಾರೂ ಮಲ್ಗೋ ಹಾಗಿಲ್ಲ. ನಂಬರ್ 2, ಅದೇ ನಾನು ಇದುವರೆಗೂ ಕಿಸ್ಸನ್ನ ಯಾರಿಗೂ ಕೊಟ್ಟಿಲ್ಲ. ಈಗ ನಾನು ಕೊಡೋದಕ್ಕೆ ನೀನ್ ರೆಡಿ ಆಗ್ಬೇಕು. ಯು ಮೆಂಟಲ್? ಎಸ್ ಎಸ್, ಮೈ ನೇಮ್ ಇಸ್ ಪ್ರೇಮ್. ಐ ಆಮ್ ಮೆಂಟಲ್. ಯು ಮೇಡ್ ಮೀ ಮೆಂಟಲ್. ಯು ಅಯ್ಯೋ. ಏಯ್, ಅನ್ಯಾಯವಾಗಿ ಇವನ್ನ ಸಾಯಿಸ್ಬಿಟ್ಟಿಲೆ ರಾಕ್ಷಸಿ. ಇಲ್ಲ ಇಲ್ಲ, ನಾನ್ ಸಾಯಿಸ್ಲಿಲ್ಲ, ನಾನ್ ಸಾಯಿಸ್ಲಿಲ್ಲ, ನಾನ್ ಸಾಯಿಸ್ಲಿಲ್ಲ. ವಾವ್, ವೆರಿ ನೈಸ್. ಏಯ್, ಎಲ್ಲ ನಿನ್ನಿಂದನೇ ಆಗಿದ್ದು. ಏನಂದೆ? ಅಯ್ಯೋ, ಹೋಗೋ, ಹೊರಗಡೆ ಹೋಗೋ, ಹೋಗೋ. ಚೀ ಚಿ 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 ಚಿ. ನಿನ್ನ ಕೊಲೆ ಮಾಡ್ತೀಯಾ? ನಾನು ಈಗ ಎಲ್ಲಿದ್ದೀನಿ? ಬೆಡ್ರೂಮ್ ಅಲ್ಲಿ ಇದೆಯಾ? ನಿಮ್ಗೆ ಹೆಂಗ್ ಗೊತ್ತು? ಯಾಕೆಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ಅದಕ್ಕೆ. ಅಮ್ಮವ್ರೆ, ಈಗ ಮಾತಾಡಿದ್ದಾರೋ? ನಿನ್ನನ್ ಬಿಡೋದಿಲ್ಲ. ಮುತ್ಕೊಡೋದಿಕ್ಕೆ ನಾನ್ ರೆಡಿ, ನೀನ್ ರೆಡಿ ಆಗ್ಬೇಕು. ಓಕೆ, ಬಾಯ್. ತಗೊಳ್ಳಿ. ಬಾ ಮಗ, ಟಿಫನ್ ಸಖತ್ತಾಗಿದೆ. ಅಯ್ಯೋ ಬೇಡ ಮಗ, ರಾತ್ರಿಯಿಂದ ಒಂದೇ ಸಮ ಹೊಟ್ಟೆ ನೋವು. ಅಷ್ಟು ಹೊಟ್ಟೆ ನೋವಿದ್ರೆ ಇಲ್ಲೇ ಇದ್ದು ರೆಸ್ಟ್ ತಗೊಂಡು ಹೋಗ್ಬೋದಲ್ಲ? ನನ್ನ ಇರು ಅಂತ ಹೇಳ್ದೆ, ಇವನ್ನ ಇರು ಅಂತ ಹೇಳ್ತಿದ್ದಾಳಲ್ಲ, ಏನಾಗುತ್ತೋ ಏನೋ. ಏನ್ ರಾಜ, ಏನೋ ಯೋಚನೆ ಮಾಡ್ತಿರೋ ತರ ಇದೆ. ಏನಿಲ್ಲಮ್ಮ, ಮತ್ತೆ ಯಾವಾಗ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓ
ಪ್ರೇಮ್ ಬರ್ತೀವಿ ಕಣ. ಆಯ್ತು ಕಣ, ನಾವಿನ್ ಬರ್ತೀವಿ. ಓಕೆ ಬರ್ಲಪ್ಪ. ಓಕೆ ಬಾಯ್ ಬಾಯ್. ಹಾ ಆಯ್ತು. ಬಾಯ್. ಏಯ್ ಬೇಜಾರ್ ಮಾಡ್ಕೊಬೇಡ್ರ, ಒಂದ್ ಸ್ವಲ್ಪ ರೆಸ್ಟ್ ತಗೊಂಡ್ ಬರ್ತೀನಿ ಕಣ್ರ. ಈ ಐಡಿಯಾ ನನ್ಗೆ ಯಾಕೆ ಬರ್ಲಿಲ್ಲ ಮೊದ್ಲೇ? ಎಲ್ಲ ನನ್ ಕರ್ಮ. ಕಾಫಿ ತಗೊಳ್ಳಿ. ಏನಾದ್ರೂ ಮಾತಾಡೆ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಏನ್ರಿ ಅಂತ ವಿಶೇಷ? ಇವತ್ತು ಜಿಲ್ಲಾಧಿಕಾರಿ ಮನೆಗೆ ಹೋಗಿದ್ದೆ. ಅವರು ಕೋಟ್ಯಾಧೀಶ್ವರ. ಅವ್ರ ಮಗನಿಗೆ ನಮ್ಮ ಸಂಧ್ಯಾನ್ ಕೊಟ್ಟು ಮದುವೆ ಮಾಡ್ಬಿಟ್ರೆ ಅವ್ರ ಆಸ್ತಿನೆಲ್ಲ ನಮಗ್ ಕೊಟ್ಬಿಡ್ತಾರೆ ಕಣೆ. ಆದ್ರೆ ಎರಡನೇ ಮದುವೆಗೆ ನಮ್ ಸಂಧ್ಯೆ ಒಪ್ಕೋತಾಳೇನೆ. ಹಾಗೆ ಸ್ವಲ್ಪ ವಿಷ ಕೊಡ್ರಿ. ಏನೇ ಅಭಿಷೇಕನಂದ್ ಮಾತಾಡ್ತಿದ್ಯಾ? ಇನ್ನೇನ್ರಿ, ದುಡ್ಡಿಗೆ ಆಸೆ ಪಟ್ಟು ಮಗಳು ಕುತ್ತಿಗೆ ಕುಯ್ಯಿ ಅಂತೀರಾ? ನಿನಗೇನೇ ಗೊತ್ತು ಆಸ್ತಿ ಬೆಲೆ? ಅಯ್ಯ ನೀನ್ ಅವನಿಗೆ ನಮ್ ಸಂಧ್ಯನ್ ಕೊಟ್ಟು ಮದುವೆ ಮಾಡಿದ್ರೆ ಸ್ವರ್ಗದಲ್ಲಿ ಇರ್ತಾಳ ಕಣೆ. ನೋಡಿ, ಈ ಮದ್ವೆ ನನ್ಗಿಷ್ಟ ಇಲ್ಲ. ಏನೇ ಇಷ್ಟ ಇಲ್ಲ? ನಿನ್ನ ಮಾತು ಕೇಳೋದಕ್ಕೆ ಹುಡ್ಸಿದಿನ ಅವಳನ್ನ. ಹೇಳಿದ ಮಾತನ್ನ ಕೇಳು, ಇಲ್ಲ ಅಂದ್ರೆ ಗೊತ್ತಲ್ಲ. ಡ್ಯಾಡಿ, ಅಮ್ಮ. ಏನ್ ಡ್ಯಾಡಿ ತುಂಬಾ ಹ್ಯಾಪಿ ಆಗಿದ್ದೀರಾ? ನಿನಗೆ ತಕ್ಕ ಜೋಡಿ ನೋಡಿದಿನಮ್ಮ. ಜೋಡಿನಾ? ಏನಮ್ಮ ಯೋಚನೆ ಮಾಡ್ತಿದ್ಯಾ? ಡ್ಯಾಡಿ, ಅದು ಅದು ಏನ ಅದು? ಅದು ಅವನತ್ರ ದುಡ್ಡಿದೆ, ಆಸ್ತಿ ಇದೆ, ಅದ್ ನನಗ್ ಬೇಕು. 18 ವರ್ಷದಿಂದ ಗಿಣಿ ತರ ಸಾಕಿದ್ದೀನಿ. ಇವತ್ತು ಆ ಗಿಣಿಗೆ ದೊಡ್ಡ ಬೆಲೆ ಬಂದಿದೆ. ನಾನು ಹೇಳಿದ್ರೆ ಅದೇ ಕೊನೆ. ಅದನ್ನು ದಾಟಿದ್ದೆ ಆದ್ರೆ ಅಮ್ಮನಿಗಾಗಲೇ ಹೇಳಿದ್ದೀನಿ, ಮತ್ತೆ ನೀನಿಗೆ ಹೇಳೋ ಅವಶ್ಯಕತೆ ಇಲ್ಲ. ಆಯ್ತು ಡ್ಯಾಡಿ. ಮಗಳೇ ಓಕೆ ಅಂದ್ಮೇಲೆ ಶೀಘ್ರಂ ಶುಭಂ. ಅಮ್ಮವ್ರ ಮನ್ಸಲ್ಲಿ ಯಾರಾದ್ರೂ ಇದ್ರೆ? ಗೊತ್ತಾಯ್ತು. ಅವಳು ಲವ್ ಡವ್ ಅಂತ ಏನಾದ್ರೂ ಬಿದ್ದಿದ್ರೆ ಲವ್ ಮಾಡಿದವ್ರ ಕತೆ ಮುಗುದಂಗೆ. ನಮಸ್ಕಾರಣ. ಏನ್ ವಿಷಯ? ಸ್ವಲ್ಪ ಸಂಧ್ಯಾ ಅವ್ರನ್ನ ಕರಿತೀರಾ? ಅಮ್ಮ ಅವ್ರನ್ನ ಹೆಸರು ಕರಿತೀಯಾ? ಏನಯ್ಯ ಆವಾಜ್ ಆಗ್ತಾ ಇದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗಡೆ ಹಾಕ್ಬಿಡ್ತೀನಿ. ಓಕೆ ಸಂಧ್ಯಾ ಮೌರೆ. ಬಂದೆ. ಸಂಜೆ 5 ಗಂಟೆಗೆ ತೋಟದ ಕಡೆ ಬರ್ತೀರಾ? ಎಕ್ಸ್ಕ್ಯೂಸ್ ಮೀ, ಒಂದೇ ಒಂದ್ ಸಾರಿ ಕೊಡ್ತೀರಾ? ನೋಡು, ನಮ್ ಡ್ಯಾಡಿ ನನ್ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಐ ಲೈಕ್ ಇಟ್. ಅದಕ್ಕೆ ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನನ್ ಹಿಂದೆ ಸುತ್ತಾಡೋದ್ ಬಿಟ್ಬಿಡು. ನನ್ ಸಂತೋಷವಾಗಿ ಬದುಕೋಕ್ ಬಿಡು ಪ್ಲೀಸ್. ನನ್ ಹಿಂದೆ ನೀನ್ ಬರೋದು ಹೋಗೋದು ನಮ್ಮಪ್ಪಂಗ್ ಗೊತ್ತಾದ್ರೆ ನೀನ್ ಸಾಯಿಸ್ಬಿಡ್ತಾರೆ. ನನ್ನಿಂದ ಒಂದು ಪ್ರಾಣ ಹೋಗೋದು ನನಗಿಷ್ಟ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ. ಮುಗಿತಾ? ನಾ ಹೇಳೋದ್ ನಿನ್ಗೆ ಯಾಕೆ ಅರ್ಥ ಆಗಲ್ಲ? ಅಂದ್ರೆ ನಾನು ಇಲ್ಲಿಂದ ರೈಟ್ ಹೇಳ್ಬೇಕು, ಇಲ್ಲ ಅಂದ್ರೆ ನಿಮ್ ರಾಕ್ಷಸ ಅಪ್ಪ ನನ್ ಸಾಯಿಸ್ಬಿಡ್ತಾನ? ದಯವಿಟ್ಟು ನನ್ ಮಾತು ಕೇಳು, ಇಲ್ಲಿಂದ ಹೋಗು ಅಂತ ಹೇಳ್ತಾ ಇದೀಯಾ? ನನ್ನಲ್ಲಿ ಅಂಥದ್ ಏನಿದೆ ಅಂತ ನನ್ ಹಿಂದೆ ಬಿದ್ದಿದ್ಯಾ? ನಿನ್ನಲ್ಲಿ ಏನೋ ಇದೆ ಅಂತ ನಿನ್ ಹಿಂದೆ ಬಿದ್ದಿಲ್ಲ ಬೇಬಿ. ಇಲ್ಲಿ ಕೇಳು ಬೇಬಿ, ಹೃದಯ ಬೇಕು ಅನ್ನೋದನ್ನ ತಲೆ ಮಾಡ್ಕೊಡ್ಲಿಲ್ಲ ಅಂದ್ರೆ ತೊಂದರೆ ಆಗೋದು ಹೃದಯಕ್ಕೆ. ನೀನ್ ಇನ್ನೊಬ್ಬನ ಮದುವೆ ಆದ್ರೆ ನಿನ್ ಸುಖ ಸಂತೋಷನ ಹಾಳು ಮಾಡೋದಕ್ಕೆ ಶತ್ರು ಹುಡ್ಕೊಡೋದು ಗ್ಯಾರಂಟಿ. ಓಕೆ, ನೀನ್ ತಗೊಂಡಿರೋ ಡಿಸಿಷನ್ ತುಂಬಾ ಸ್ವೀಟ್ ಆಗಿದೆ. ಓಕೆ ಬೇಬಿ, ಬರ್ತೀನಿ, ಬಾಯ್. ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ? ಈ ರೋಜನ್ ಯಾರಾದ್ರೂ ಟಚ್ ಮಾಡಿದ್ರೆ ಆಗೋದೇ ಬೇರೆ. ನೋಡ್ರೋ,
ಈ ತಿಂಗಳೇ ಮದುವೆ ಆಗ್ಬೇಕು. ಇದೇ ತಿಂಗಳೇ ನಾನು ಕೋಟ್ಯಾಧೀಶ್ವರ ಆಗ್ಬೇಕು. ಹಂಗೇನೆ ಮಗನಿಗೆ ಫೋನ್ ಮಾಡಿ ನಾಳೆನೆ ಬರಕ್ ಹೇಳು. ಆಯ್ತಣ್ಣ. ಏ ಸೋಮು, ಅಣ್ಣ? ರೆಡಿಯೇನಾ? ರೆಡಿ ಆಯ್ತಣ್ಣ. ಹಂಗೆ ನಿನ್ ಹೆಂಡ್ತಿನ ಇವ್ರಿಗೆಲ್ಲ ಊಟ ಬಡ್ಸೋದಕ್ಕೆ ಕಳ್ಸೋ. ಅಯ್ಯೋ ದೊಡ್ಡ ಬುದ್ಧಿ, ನೀನ್ ಯಾಕೆ ಕೊಟ್ಟಾಯ್ತೀಯ? ನನ್ನೇನ್ರು ಇಷ್ಟ ಜನಕ್ಕೆ ಊಟ ಬಡಿಸ್ಬೇಕೇನೋ? ಶ್ರೀರಾಮಚಂದ್ರ, ನೀನೇ ಕಾಪಾಡ್ಬೇಕಪ್ಪ, ನೀನೇ ಕಾಪಾಡ್ಬೇಕು. ಮೊದ್ಲೇ ರೌಡಿಗಳು ನನ್ನ ಹೆಂಡ್ರ ಮೇಲೆ ಕಣ್ ಬಿದ್ಬಿಟ್ರೆ ಅಯ್ಯಯ್ಯೋ, ಅವಳು ಮಾನ ಮರ್ವಾದಿ ಎಲ್ಲ ಮಣ್ಪಾಲಾಗೋಯ್ತಾ ಅದಲ್ಲಪ್ಪ. ಅಪ್ಪ ದೇವ್ರೇ, ಏನ್ರಿ ಆಯ್ತು ನಿಮ್ಗೆ? ಇಲ್ಲಿ ಕೂತಿದ್ದೀರಲ್ಲ? ಅಯ್ಯೋ, ಆ ರೌಡಿಗಳಿಗೆಲ್ಲ ನೀನು ಊಟ ಬಡಿಸ್ಬೇಕಂತ ಕಣ. ಬಡ್ಸಿದ್ರೆ ಏನಾಯ್ತು ಈಗ? ಅಯ್ಯೋ ನಿನ್ನ, ಮೊದ್ಲೇ ಅವರು ಯಮದೂತ್ರು. ಸೀರೆ ಕಂಡ್ರೆ ಸಾಕು ಚಿಂತಾಮಣಿನೇ. ಈಗ ಏನೇ ಮಾಡೋದು? ಒಂದ್ ಕೆಲ್ಸ ಮಾಡಿ, ಆ? ನೀವೇ ಸೀರೆ ಉಟ್ಕೊಂಡು ನೀವೇ ಊಟ ಬಡಿಸ್ಬಿಡಿ. ಹೆಚ್ಚು ಕಮ್ಮಿ ಆದ್ರೆ ನಿಮ್ಗಾಗತ್ತೆ, ನನ್ಗೇನು ಆಗಲ್ಲ. ಎಂತ ಐಡಿಯಾ ಕೊಟ್ಟೆ ಕಣೆ ನನ್ ಚಿನ್ನ. ಅಯ್ಯೋ. ಏಯ್, ಏನ್ ಮಾಡ್ತಾ ಇದೀಯಾ? ನಿನ್ಗೆ ಏನೇನ್ ಸೇವೆ ಮಾಡ್ಬೇಕು ಅದೆಲ್ಲ ಮಾಡ್ತಿದ್ದೀನಿ. ಅಮ್ಮ, ದಯವಿಟ್ಟು ಅದೇನ್ ಮಾಡ್ಬೇಕು ಅಂತ ಹೇಳು, ನಾನೇ ಮಾಡ್ತೀನಿ. ಹಾಗಾದ್ರೆ ನಾನು ಏನ್ ಕೇಳಿದ್ರು ಮಾಡ್ಕೊಡ್ತೀಯಾ? ನನ್ ಕೈಯಲ್ಲಿ ಆಗೋದಾದ್ರೆ ಖಂಡಿತ ಮಾಡ್ಕೊಡ್ತೀನಿ. ನಿನ್ ಕೈಯಲ್ಲಿ ಆಗುತ್ತೆ. ಈಗ ಏನ್ ಮಾಡ್ಬೇಕು ಅಂತ ಹೇಳಮ್ಮ. ನೀನ್ ಯಾರನ್ನಾದ್ರೂ ಇಷ್ಟಪಡ್ತಾ ಇದೀಯಾ? ಹೌದು, ಅದು ನಾನ್ ತಾನೇ. ನನ್ನ ಹಾರ್ಟು ಟೆಂಪರರಿ ಔಟ್ ಆಫ್ ಸರ್ವಿಸ್. ಅದೊಂದ್ ಬಿಟ್ಟು ಬೇರೆ ಏನಾದ್ರೂ ಕೇಳು. ಹಾಗಾದ್ರೆ ನನ್ ಮದ್ವೆ ಆಗು. ಸಾರಿ ಬೇಬಿ, ನನ್ ಪ್ರಾಣ ಬೇಕಾದ್ರೆ ನಿಂಗೆ ಕೊಡ್ತೀನಿ. ಮದುವೆ ವಿಷಯ ಮಾತ್ರ ಆಯ್ತು. ಯಾಕೆ? ನನ್ ಮನ್ಸಿನ ಒಬ್ಬರು ಕೊಟ್ಟಾಗಿದೆ, ಇನ್ನೊಬ್ರು ಕೊಡಕ್ಕೆ ಸಾಧ್ಯನೇ ಇಲ್ಲ. ಯಾರವಳು? ಹೇಳ್ತೀನಿ. ಸುಂದರವಾದ ಲೋಕದಲ್ಲಿ ಅವಳು ಒಬ್ಳು. ಅಂದವಾದ ಕನ್ನಡ ಹೆಣ್ಣೆ ಕನಸಿನಲ್ಲಿ ಬಂದಿದೆಯಾ? ಪ್ರೀತಿ ಮಾತಿನ ಮುದ್ದಿನ ಹೆಣ್ಣೆ ಸತ್ಯವನ್ನೇ ನುಡಿಯುವೆಯಾ? ಅಂದವಾದ ಕನ್ನಡ ಹೆಣ್ಣೆ ಕನಸಿನಲ್ಲಿ ಬಂದಿದೆಯಾ? ಪ್ರೀತಿ ಮಾತಿನ ಮುದ್ದಿನ ಹೆಣ್ಣೆ ಸತ್ಯವನ್ನೇ ನುಡಿಯುವೆಯಾ? ಪ್ರೀತಿ ನನ್ನ ಪ್ರಾಣವಮ್ಮ, ನಗುವೆ ನನ್ನ ಜೀವವಮ್ಮ. ಪ್ರೀತಿ ನನ್ನ ಪ್ರಾಣವಮ್ಮ, ನಗುವೆ ನನ್ನ ಜೀವವಮ್ಮ. ಎಲ್ಲೆಲ್ಲೂ ನೀನೇ ನನ್ನ ಪ್ರಾಣ, ಎಂದೆಂದು ನೀನೇ ನನ್ನ ಜೀವ. ಓ, ಅಂದವಾದ ಕನ್ನಡ ಹೆಣ್ಣೆ ಕನಸಿನಲ್ಲಿ ಬಂದಿದೆಯಾ? ಪ್ರೀತಿ ಮಾತಿನ ಮುದ್ದಿನ ಹೆಣ್ಣೆ ಸತ್ಯವನ್ನೇ ನುಡಿಯುವೆಯಾ? ಮಾತು ಬಂದು ಕರೆಯಿತು, ಮನಸ್ಸಿಗೊಂದು ನೆನಪಾಯ್ತು. ಜೀವವೇ ನಮ್ಮೂರು, ಕರುಣೆಯೇ ನಾಡು. ಮಾತು ಬಂದು ಕರೆಯಿತು, ಮನಸ್ಸಿಗೊಂದು ನೆನಪಾಯ್ತು. ಜೀವವೇ ನಮ್ಮೂರು, ಕರುಣೆಯೇ ನಾಡು. ಕನಸು ನನಗೆ ಪ್ರಾಣವೋ, ಮನಸ್ಸು ನಿನಗೆ ಜೀವವೋ. ಕನಸು ನನಗೆ ಪ್ರಾಣವೋ, ಮನಸ್ಸು ನಿನಗೆ ಜೀವವೋ. ಬಿಡಬೇಡ, ಮರಿಬೇಡ, ಮುತ್ತಿನ ಕಣ್ಮಣಿ ನೀನಮ್ಮ.
ಅಂದವಾದ ಕನ್ನಡ ಹೆಣ್ಣೆ ಕನಸಿನಲ್ಲಿ ಬಂದಿದೆಯ ಪ್ರೀತಿ ಮಾತಿನ ಮುದ್ದಿನ ಹೆಣ್ಣೆ ಸತ್ಯವನ್ನೇ ನುಡಿಯುವೆಯ ನಿನ್ನನ್ನು ಮುಟ್ಟಿದರೆ ರೋಮಾಂಚನ ನನಗೆ ನಿನ್ನನ್ನು ನೋಡಿದರೆ ಪ್ರೇಮಾಂಚನ ನನಗೆ ನಿನ್ನನ್ನು ಮುಟ್ಟಿದರೆ ರೋಮಾಂಚನ ನನಗೆ ನಿನ್ನನ್ನು ನೋಡಿದರೆ ಪ್ರೇಮಾಂಚನ ನನಗೆ ಪ್ರೀತಿ ಎಂಬ ಜೀವನ ನಾನಿನ್ನ ನಂಬಿರುವೆ ಪ್ರೀತಿ ಎಂಬ ಜೀವನ ನಾನಿನ್ನ ನಂಬಿರುವೆ ಮನವೆಲ್ಲ ನಿನಗಾಗಿ ಕಾಯುವೆನ ಜೀವನದಿ ಅಂದವಾದ ಕನ್ನಡ ಹೆಣ್ಣೆ ಕನಸಿನಲ್ಲಿ ಬಂದಿದೆಯ ಪ್ರೀತಿ ಮಾತಿನ ಮುದ್ದಿನ ಹೆಣ್ಣೆ ಸತ್ಯವನ್ನೇ ನುಡಿಯುವೆಯ ನಾನ್ ನಿನ್ನ ಬೆಟ್ಟದಷ್ಟು ಪ್ರೀತಿಸ್ತೀನಿ ಕಣೆ. ಈ ಭೂಮಿ ಮೇಲೆ ನಾನೊಬ್ನೇ ಹುಚ್ಚಲ್ಲ, ಎಲ್ರೂ ಹುಚ್ಚರೆ. ಕೆಲವರಿಗೆ ಅಧಿಕಾರದ ಮೇಲೆ ಹುಚ್ಚು, ಅಧಿಕಾರಿಗಳಿಗೆ ಆಸ್ತಿ ಮೇಲೆ ಹುಚ್ಚು, ಹುಡುಗರಿಗೆ ಹುಡುಗಿರ ಮೇಲೆ ಹುಚ್ಚು, ಹುಡುಗಿರಿಗೆ ಹುಡುಗರ ಮೇಲೆ ಹುಚ್ಚು. ಆದ್ರೆ ನನಗ್ ಮಾತ್ರ ನಿನ್ನ ಪ್ರೀತಿಯ ಹುಚ್ಚು, ನಿನ್ನ ಪ್ರೀತಿಯ ಹುಚ್ಚು. ಇಲ್ಲೇನೋ ಮಾಡ್ತಾ ಇದ್ಯಾ? ನಿನ್ ಛತ್ರು ಮಗಳು ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ. ನೋಡು ಪ್ರೇಮ್, ನೀನ್ ಆಕಾಶಕ್ಕೆ ಏಣಿ ಹಾಕ್ತಾ ಇದ್ಯಾ. ನನ್ ಮಾತ್ ಕೇಳು, ಅವಳನ್ನ ಮರ್ತು ಬಿಡು. ನೋಡು, ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ತಗ್ಗಿ ಬಗ್ಗಿ ನಡೆಯೋದು ಒಳ್ಳೇದು. ಇಲ್ಲ ಅಂದ್ರೆ ನಮ್ ಕುತ್ತಿಗೆಗೆ ನಾವೇ ನೇಣು ಹಾಕೊಂಡಾಗೆ. ನೋಡು, ನೀನು ಬೇರೆ ಊರಿಂದ ಬಂದಿದೀಯಾ. ಅವನು ಮಹಾ ರಾಕ್ಷಸ. ಅವನು ಹೇಳಿದ್ದೆ ಸರಿ, ಪ್ರಾಣ ತೆಗೆಯಕ್ಕೂ ಸಿದ್ಧ. ಹಾಗಂತ ಪ್ರೀತಿನ ಕೊಲ್ಲಕ್ಕಾಗತ್ತಾ? ಹಾಗಾದ್ರೆ ಈ ಭೂಮಿ ಮೇಲೆ ಅವಳಿಗಿಂತ ಚೆನ್ನಾಗಿರೋ ಹುಡುಗಿ ನಿಂಗ್ ಸಿಕ್ಕಲ್ವಾ? ಸಿಗ್ತಾಳೆ, ಆದ್ರೆ ಸಿಕ್ಕೇನ್ ಪ್ರಯೋಜನ? ನನ್ನ ಹತ್ರ ಮನ್ಸೇ ಇಲ್ವಲ್ಲ ಇನ್ನೊಬ್ಳು ಕೊಡೋದಿಕ್ಕೆ. ಏ, ಮನಸ್ಸೊಬ್ರು ಕೊಟ್ಟು ಇನ್ನೊಬ್ಳ ಜೊತೆ ಲಲ್ಲೆ ಹೊಡೆಯೋದಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆನಾ? ಅದೆಲ್ಲಿದೆ ಅಂತ ಸ್ವಲ್ಪ ಹೇಳ್ತೀಯಾ? ಅಯ್ಯೋ, ನಿನ್ನ ಬುದ್ಧಿ ಹೇಳೋದು ಒಂದೇ, ಆ ಬಂಡೆ ತಲೆ ಚಚ್ಕೊಳ್ಳೋದು ಒಂದೇ. ಓಕೆ, ಪಾಯಿಂಟ್ ಟು ಬಿ ನೋಟೆಡ್. ಲೇ, ನಾಳೆನೋ ನಾಡಿದ್ದೋ ಮದ್ವೆ ಇಟ್ಕೊಂಡಿರೋಳು, ನಿನಗಾದ್ರೂ ನಾಚಿಕೆ ಬೇಡವಾ? ನಾಚಿಕೆ ಏನೇ ಬಂತು, ನಿಮ್ಮಪ್ಪ ನನ್ ಮದ್ವೆಗೆ ಅಡ್ಡ ಬಂದಿದ್ದಾನಲ್ಲ, ಅದಕ್ಕೆ ಇವನ್ಗೆ ಬುದ್ಧಿ ಹೇಳೋಣ ಅಂತ ಬಂದೆ. ಏ, ಅವಳೇನೋ ಆಗ್ಬೇಕು ನಿನ್ಗೆ? ಮೈ ಫ್ರೆಂಡ್. ಹಾಗಾದ್ರೆ ನಾನು? ಹೂ ಆರ್ ಯು? ಐ ಡೋಂಟ್ ನೋ. ಹಾಗಾದ್ರೆ ಪ್ರೀತಿ ಮಾಡ್ತೀನಿ ಅಂತ ನನ್ ಹಿಂದೆ ಸುತ್ತಾಡಿದ್ದು ಜಸ್ಟ್ ಫಾರ್ ಟೈಮ್ ಪಾಸ್. ಏ ಮೆಂಟಲ್, ಅವಳ ಹಿಂದೆನೆ ಸುತ್ತಬೋದಿತ್ತಲ್ಲೋ. ಟೈಮ್ ಬಂದಾಗ ಅದು ಆಗುತ್ತೆ. ಏ, ಒಂದು ಹುಡುಗಿ ಜೀವನದಲ್ಲಿ ಹೀಗೆ ಆಟ ಆಡೋದಿಯಲ್ಲೋ. ಖಂಡಿತ ನಿಂಗ್ ದೇವ್ರು ಒಳ್ಳೇದ್ ಮಾಡಲ್ಲ, ಒಳ್ಳೇದ್ ಮಾಡಲ್ಲ. ಏಯ್, ನೀನೇನಾದ್ರೂ ಮೆಂಟಲಾ? Yes, I am a mental. ಯಾಕ್ರೋ ಹೀಗೆ ಹೆಣ್ಣು ಹುಡುಗಿ ಜೀವನದಲ್ಲಿ ಆಟ ಆಡ್ತೀರಾ? ವಾಟ್? ಆಟನಾ? ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳು ಕೋಪ ಮಾಡ್ಕೊಂಡ್ರೆ ಇನ್ನೂ ಇಷ್ಟ, ಅದಕ್ಕೆ ಅವಳನ್ನ ರೇಗಿಸ್ದೆ. ಹಾಗಾದ್ರೆ ನಾನ್ ಯಾರು ಅಂತ ಅವಳು ಕೇಳಿದಾಗ ಯಾರೋ ಗೊತ್ತಿಲ್ಲ ಅಂತ ಯಾಕೆ ಹೇಳ್ದೆ? ನಿಂಗೆ ಇನ್ನೊಂದು ಗೊತ್ತಾ? ತುಂಬಾ ಪ್ರೀತಿಸೋರು ತುಂಬಾ ಕಾಡ್ತಾರೆ, ಅದೇ ಪ್ರೀತಿ ಇಲ್ದೇ ಇರೋರು ಸುಖ ಪಟ್ಟು ಕೈ ಕೊಡ್ತಾರೆ. ಅದೇ ಪ್ರೀತಿಲಿರೋ ಮರ್ಮ. ಅಯ್ಯೋ, ಇವಂದು ಪ್ರೀತಿನ ಇಲ್ಲ ಮೋಸನ ಒಂದು ಅರ್ಥ ಆಗೋದಿಲ್ಲ. ಯಾಕೆ ಸಂಧ್ಯಾ ಅಳ್ತಾ ಇದೀಯಾ? ಅದನ್ ಕೇಳಕ್ ನೀವ್ ಯಾರೇ? ಹೋಗ್ರೆ ಇಲ್ಲಿಂದ. ಮೋಸ ಹೋಗ್ಬಿಟ್ಟೆ, ನಾನ್ ಮೋಸ ಹೋಗ್ಬಿಟ್ಟೆ. ಅಮ್ಮ ಸಂಧ್ಯಾ, ಸಂಧ್ಯಾ, ಯಾಕಮ್ಮ ಅಳ್ತಾ ಇದೀಯಾ? ಏನೂ ಇಲ್ಲ ಡ್ಯಾಡಿ. ಹೌದು, ಮದ್ವೆ ಯಾವಾಗ ಇಟ್ಕೊಂಡಿದ್ದೀರಾ? ಯಾಕಮ್ಮ? ಈ ತಿಂಗಳೇ ಮದ್ವೆ ಮಾಡಿ ಕಳಿಸ್ಬಿಡಿ ಡ್ಯಾಡಿ. ಆಯ್ತಮ್ಮ, ನೀನೇ ಒಪ್ಕೊಂಡ ಮೇಲೆ ನಾನ್ ಬಿಡಕ್ಕಾಗತ್ತಾ? ಎಲ್ಲ ಸುಗಮ ನಡೆಯುತ್ತೆ. ರೆಸ್ಟ್ ತಗೋಮ್ಮ, ರೆಸ್ಟ್ ತಗೋ.
ಹ್ಮ್ ಸ್ವಪ್ನ ಸುಂದರಿ ಸುಂದರಿ ಏನೇ ಏನ್ರಿ? ಮಾಡ್ತಿದ್ಯಾ ಒಳಗಡೆ ನೋಡಿದ್ಯಾ ಅವಳು ನನ್ನ ಮಗಳು ನಾನ್ ಹೇಳಿದ ಹುಡುಗನ್ನೇ ಒಪ್ಕೊಂಡಿದ್ದಾಳೆ ಅವಳು ಮದುವೆನ ರಾಜಾರೋಷವಾಗಿ ಮಾಡ್ತೀನಿ ಮಾಲ ಗೀಲ ಬಿಚ್ಚಿದ್ರೆ ಗೊತ್ತಲ್ಲ ಹಾ ಒಳ್ಳೆ ಸುದ್ದಿ ಹೇಳೋದಕ್ಕೆ ಒಳ್ಳೆ ಸಮಯಕ್ಕೆ ಬಂದಿದ್ದೀನಿ ಏನ್ರಿ ಅದು? ಲಕ್ಷ್ಮಿ ಹೇಗೋ ಆ ಸಂಧಿನ ಮದುವೆ ಫಿಕ್ಸ್ ಆಗೋಯ್ತು ಹೌದೇನ್ರಿ? ಹೌದು ಕಣೆ ಆ ದೇವ್ರು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಬೇಕು ಅಷ್ಟೇ ಬಾ ಒಂದ್ ನಿಮಿಷ ಐ ಲೈಕ್ ಇಟ್. ಅಯ್ಯೋ ಇವನ್ ತಲೆಯಲ್ಲಿ ಏನಿದೆಯೋ ಆ ದೇವ್ರಿಗೆ ಗೊತ್ತು. ನೀನ್ ಯಾಕೆ ಬಂದೆ ಇಲ್ಲಿಗೆ? ನೋಡು ಸಂಧ್ಯಾ, ಕೆಲವು ಸತ್ಯಗಳು ಗೊತ್ತಿದ್ರೂ ಸತ್ತು ಹೋಗುತ್ತವೆ. ಹೌದು, ಈ ಮದ್ವೆ ನೀನ್ ಇಷ್ಟಪಟ್ಟು ಮಾಡ್ಕೋತಾ ಇದೀಯಾ? ಹೌದು, ಈಗೇನು? ಮಾಡ್ಕೊಂಡು ಸುಖವಾಗಿ ಬದುಕು. ಪ್ರೀತಿ ಮಾಡ್ದವನು ಪ್ರೀತಿಗೋಸ್ಕರ ಹುಚ್ಚಿನಾಗಿ ಬೀದ್ ಬೀದಿ ಅಲಿತಾ ಇದ್ರೆ ಒಬ್ಬನ ಪ್ರೀತಿಸಿ ಇನ್ನೊಬ್ಬನ ಮದ್ವೆ ಆಗಿ ಸುಖವಾಗಿರು. ಇನ್ನೊಂದು ವಿಷಯ ಜ್ಞಾಪಕ ಇಟ್ಕೋ, ಪ್ರೀತಿ ಮಾಡಿದ್ದು ನನ್ನನ್ನಲ್ಲ, ನಿನ್ನನ್ನ. ಅವನ ಮದ್ವೆ ಆಗಿ ಬದುಕಿಸ್ತೀಯೋ ಇಲ್ಲ ಹುಚ್ಚಿನಾಗಿ ಬೀದ್ ಬೀದಿ ಅಲಿಸ್ತೀಯೋ ಎಲ್ಲ ನಿನಗ್ ಸೇರಿದ್ದು ಸಂಧ್ಯಾ. ಸಂಧ್ಯಾ, ನಾನು ಹೇಳೋದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ, ಇನ್ನು ನಿನ್ನಿಷ್ಟ. ಏಯ್, ದಾರಿ ಬಿಡೋ. ದಾರಿ ಬಿಡ್ತೀನಿ, ಆದ್ರೆ ನಿನ್ ರೇಟ್ ಎಷ್ಟು? ಮೇಲೆ ನಿನ್ ತಂಗಿ ಇದ್ದಾಳೆ, ಅವನ್ ಹೋಗ್ ಕೇಳು, ರೇಟ್ ಹೇಳ್ತಾಳೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಫಿಗರ್. ಇವಾಗ ತಪ್ಪಿಸ್ಕೊಂಡಿದ್ಯಾ, ನಾಳೆ ಸಿಕ್ಕೇ ಸಿಗ್ತೀಯಾ? ಅಯ್ಯೋ ನನ್ ರಾಣಿ, ನಾನೊಂದ್ ಪ್ರಶ್ನೆ ಕೇಳ್ತೀನಿ, ನೀನ್ ಉತ್ತರ ಹೇಳ್ತೀಯಾ? ಏನ್ ಪ್ರಶ್ನೆ ಕೇಳ್ತೀರಾ ಚಿನ್ನ? ರಾವಣನ ಹೊಟ್ಟೆಲಿ ರಾಮ ಹುಟ್ಟಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಯಾಕೆ? ಯಾಕೆ ಅಂದ್ರೆ ಈಗ ಬದ್ನೆ ಗಿಡ ನಾಟಿ ಮಾಡಿದ್ರೆ ಟೊಮೆಟೊ ಹಣ್ಣು ಬಿಡುತ್ತಾ? ಬಿಡಕ್ಕಿಲ್ಲ. ಅದು ಹಂಗೇನೆ. ಆ? ಹಾಗಾದ್ರೆ ನಿನ್ ಹೊಟ್ಟೆಲಿ ರಾಮ ರಾಮ. ತೂ ನಿನ್ನ ಅಂತದೇನು ಇನ್ನು ನಡೆದಿಲ್ಲ ಬಿಡು. ನಡೆದ್ರೆ ಆಮೇಲೆ ಹೇಳ್ತೀನಿ. ಆ? ಯಾಕೆ ಹೇಳ್ತಾ ಇದೀಯಾ? ಏನ್ ನಡೀತು? ಏನ್ ನಡೆದ್ರೆ ನಿನಗೇನಂತೆ? ನಿನಗೇನಾಗ್ಬೇಕು? ಕೀರ್ತಿ, ಏನಾಯ್ತು ಅಂತ ಹೇಳು. ನಾನು ಹೇಳಿದ್ರೆ ನನಗಾಗಿರೋ ಅವಮಾನನ ದೂರ ಮಾಡ್ತೀಯಾ? ನೋಡು, ನನ್ನ ಕೈಯಲ್ಲಿ ಆಗೋದಾದ್ರೆ ಖಂಡಿತ ದೂರ ಮಾಡ್ತೀನಿ. ಆ ಸಂಧ್ಯನ್ ಮನೆಗ್ ನಾ ಹೋಗಿದ್ದಾಗ ಅವ್ರಣ್ಣ ನಿನ್ ರೇಟ್ ಎಷ್ಟು ಅಂತ ಕೇಳ್ಬಿಟ್ಟ. ಧರ್ಮೇಂದ್ರ, ಯಾರೋ ನೀನು? ನಿನ್ ಕಸ್ಟಮರ್. ನಿನಗ್ ಬೇಕಾಗಿರೋ ವಸ್ತು ನನ್ನ ಮನೇಲಿ ಸಿಕ್ಕಲ್ವೋ? ನನಗ್ ಬೇಕಾಗಿರೋದು ನಿನ್ ಮಗಳ ರೇಟು. ನನ್ನ ಮನೆಗೆ ಬಂದು ನನ್ನ ಮಗಳು ರೇಟ್ ಕೇಳ್ತಾವನೆ. ನಿನಗೆ ಅಲ್ವಾ ತಾಕತ್ತಿರೋದು? ನನಗೂ ಇದೆ. ಕಂಡವ್ರ ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಚೀಪ. ಅದೇ ನಿನ್ ಮಗಳ ರೇಟ್ ಕೇಳಿದಕ್ಕೆ ನಿನ್ ಕೋಪ ಬಂತು ಅಲ್ಲ? ನಿಮ್ಮನೇಲೆ ವಯಸ್ಸಿಗೆ ಬಂದಿರೋ ಹೆಣ್ಮಗುನ್ ಇಟ್ಕೊಂಡು ಇನ್ನೊಬ್ಬರ ಮನೇಲಿ ವಯಸ್ಸಿಗೆ ಬಂದಿರೋ ಹೆಣ್ಮಗುನ್ ರೇಟ್ ಕೇಳ್ತಾನಲ್ಲ ನಿನ್ ಮಗ. ನಿಮ್ದು ಒಂದ್ ಜನ್ಮನ. ಇದು ನನ್ನೂರು, ನನ್ನ ಏರಿಯಾ, ನಾನು ಇಷ್ಟ ಬಂದಂಗ ಹಾಕೋತೀನಿ. ಅದನ್ನ ಕೇಳೋದಿಕ್ಕೆ ನೀನ್ ಯಾರು? ಮನುಷ್ಯತ್ವಕ್ಕೆ ದೇಶ, ನಾಡು, ಊರು ಇದ್ಯಾವುದು ಅಡ್ಡ ಬರಲ್ಲ. ಬರೋದೇ ನಿನ್ನ ಅಹಂಕಾರ. ಹೌದು, ನನಗೆ ಅಹಂಕಾರ ಇದೆ.
ಅದನ್ನ ಕೇಳೋದಕ್ ನೀನ್ ಯಾರೋ? ನಿನ್ ಶತ್ರು. ಹುಲಿ ಮನೆಗೆ ಬಂದು ಈ ಹುಲಿ ಹತ್ರನೇ ಚಾಲೆಂಜಾ? ಯಾವ ಏರಿಯಾ ಆದ್ರೂ ಸರಿ, ಯಾವ ಮನೆ ಆದ್ರೂ ಸರಿ, ಬರೋ ತಾಕತ್ ನನಗಿದೆ. ಅದೇನ್ ಮಾಡ್ಕೋತೆ ಮಾಡ್ಕೊ ಹೋಗ. ನೀನು ಇಲ್ಲಿಂದ ಹೋದ್ರೆ ಅಲ್ವೇನೋ? ನೀನ್ ಮಲಗಿರೋ ಹುಲಿನ ಎಪ್ಸಿದ್ಯಾ ನೋಡು, ನಿನ್ ಅಂತ್ಯ ಗ್ಯಾರಂಟಿ. ಮನುಷ್ಯರು ಹಣದ ಗುಲಾಮ್ರಾಗಿರೋ ತನಕ ನಿನ್ನಂತವ್ರು ನನ್ನಂತವ್ರನ್ನ ಏನು ಮಾಡಕ್ ಆಗೋದಿಲ್ಲ. ಆಗುತ್ತೆ. ನಿನ್ನಂತ ಮೋಸ್ಕಾರ ಕೈಯಲ್ಲಿ ಎಷ್ಟು ಕುಟುಂಬಗಳು ಬೀದಿ ಪಾಲಾಗಿದೆಯೋ, ಅದೆಷ್ಟು ಜನ ಹೆಣ್ಮಕ್ಳು ಬಾಳು ನರಕವಾಗಿದೆಯೋ. ಯಾವ ಸಂತೋಷಕ್ಕೋಸ್ಕರ ಹಣ ಆಸ್ತಿ ಸಂಪಾದನೆ ಮಾಡಿದ್ಯೋ ಆ ಸುಖ ಸಂತೋಷ ನಿನಗ್ ಸಿಗ್ದಿರೋ ಹಾಗೆ ಮಾಡ್ತೀನಿ. ಇಲ್ಲ ಸಾಯವರೆಗೂ ನಿನ್ ಮನೆಗೆ ಗುಲಾಮ್ನಾಗಿರ್ತೀನಿ. ದಟ್ಸ್ ಮೈ ಚಾಲೆಂಜ್. ನನ್ನೂರಲ್ಲಿ ನನಗೆ ಅವನಿಗೆ ಮುಹೂರ್ತ ಹೇಳಿ, ಅವನು ಎಲ್ಲಿ ಸಿಗ್ತಾನೋ ಅಲ್ಲೇ ಮುಗಿಸ್ಬಿಡಿ. ಅಣ್ಣ ನಿಂತ್ಕೊಳ್ಳೋಣ, ಅಣ್ಣ 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 ನಿಂತ್ಕೊಳ್ಳೋಣ. ಅಣ್ಣ ಎಲ್ಲೆಲ್ಲ ಅಣ್ಣ ನಿನ್ನ ಹುಡ್ಕೋದ್ ನಾನು. ಅಣ್ಣ ಈ ಊರಲ್ಲಿ ಇರೋರೆಲ್ಲ ನೀನು ಚೆನ್ನಾಗಿ ಗೊತ್ತಾ? ಸ್ವಲ್ಪ ಗೊತ್ತು. ನನಗೂ ಕೂಡ ಸ್ವಲ್ಪ ಸ್ವಲ್ಪ ಗೊತ್ತು. ಅಣ್ಣ ಈ ಊರಲ್ಲಿ ಗೌಡ್ರಿದಾರಲ್ಲ, ಅವ್ರ ಮನೇಲಿ ಒಂದು ಸುಂದರವಾದ ಹುಡುಗಿ ನೋಡಿದೀನಿ ಕನ್ನಡ. ಗೌಡ್ರು ಮನೆಲ್ಲ? ಆ ಹುಡುಗಿ ನನ್ನ ಹೆಂಡತಿ ತಂಗಿ ತರಾನೇ ಇದ್ದಾಳೆ ಕನ್ನಡ. ಮುದ್ದು ಮುದ್ದಾಗಿ ಗುಂಡು ಗುಂಡಾಗಿ ಅವಳು ನಗ್ತಾ ಇದ್ರೆ ಮೈಸೂರು ಅರಮನೆ ಯುವರಾಣಿ ನಕ್ಕಂಗಿರುತ್ತೆ ಕನ್ನಡ. ಅಂದ್ರೆ ಅಣ್ಣ ಅವಳ ಪಕ್ಕದಲ್ಲಿ ನಾನು ಕೂತ್ಕೊಂಡ್ರೆ ಯುವರಾಜನ್ ತರ ಕಾಣ್ತೀನಿ ಅಣ್ಣ. ಅಣ್ಣ ನೀನೇ ಏನಾದ್ರೂ ಮಾಡಿ ಅವಳನ್ನ ಕುದುರಿಸ್ಕೊಡೋಣ. ಸರಿ, ನಿನ್ ವಯಸ್ಸೆಷ್ಟು? ಅಣ್ಣ ಇನ್ನು ನಾನು 45 ವರ್ಷದ ಹೆಂಗ್ ಬಾಯಿ ಕಣ. ಅಣ್ಣ ಬೇಕಾದ್ರೆ ತಲೆಗೆ ಟೋಪನ್ ಹಾಕೋತೀನಿ ಕಣ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಬ್ಯೂಟಿಫುಲ್ ಆಗಿ ಬರ್ತೀನಿ. ಅಣ್ಣ ಅವಳ ಜೊತೆ ಒಂದು ದಿನ ಹ್ಯಾಪಿ ಆಗಿದ್ದು ಸತ್ತೋದ್ರು ಚಿತ್ತ ಇಲ್ಲ ಕಣ. ಅಣ್ಣ ನೀನೇ ಸಪೋರ್ಟ್ ಮಾಡ್ಬೇಕಣ್ಣ. ಆದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್ ಅಣ್ಣ? ಸಿಟಿಲಿರೋ ನಿನ್ ಹೆಂಡತಿಗೆ ಒಂದ್ ಬಿಳಿ ಸೀರೆ ಕೊಡ್ಸಿ ಬಂದ್ಬಿಡು, ಆಮೇಲೆ ನಿಂಗೆ ಮದುವೆ ಮಾಡ್ತೀನಿ. ಅಣ್ಣ ನಾನು ನನ್ನ ಹೆಂಡತಿಗೆ ಸೀರೆ ಕೊಡ್ಸಂಗೇ ಇಲ್ಲ. ಯಾಕೆ? ಯಾಕೆಂದ್ರೆ ಅವಳಿಗೆ ಬಾಯ್ ಫ್ರೆಂಡ್ಸ್ ಜಾಸ್ತಿ. ಅವರೇ 3 ದಿನಕ್ಕೊಂದ್ಸಾರಿ ಸೀರೆ ಕೊಡಿಸ್ತಾನೇ ಇರ್ತಾರೆ. ಅಲ್ಲ, 45 ವರ್ಷ ವಯಸ್ಸಾಗಿರೋ ನಿನಗೆ ತಲೆಯಲ್ಲಿ ನೋಡಿದ್ರೆ ಒಂದೆರಡು ಕೂದ್ಲಿಲ್ಲ, ನಿನಗೆ 20 ವರ್ಷದ ಹುಡುಗಿ ಬೇಕಾ? ಅದ್ರಲ್ಲಿ ತಪ್ಪೇನಿದೆ ಅಣ್ಣ? ತಪ್ಪ ಇರು ನಿನ್ಗಿದೆ ಇವತ್ತು. ಅಣ್ಣ ಅಣ್ಣ ಏನ್ ಹುಡುಕ್ತಿದ್ಯಾ ಅಣ್ಣ? ಕಲ್ಲು. ಯಾಕೆ? ನಿನ್ ತಲೆ ಮೇಲೆ ಕುಕ್ಕಕ್ಕೆ. ನಿಂತ್ಕೋ. ಇದು ನನ್ನ ಮನೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ದ ಆಸ್ತಿನೋ. ನೋಡು ಮಾಮು, ಕಷ್ಟಪಟ್ಟು ದುಡ್ಡು ತಿನ್ನೋ ಅಂದಲ್ಲಿರೋ ಸುಖ ಅವ್ರಿವ್ರು ಕುತ್ಕೈ ಕೊಯ್ದು ಸಂಪಾದನೆ ಮಾಡಿರೋ ಅಂದಲ್ಲೇ ಖಂಡಿತ ಸಿಗೋದಿಲ್ಲ ಮಾಮು. ನಿನ್ನಂತಸ್ತೇನು ನನ್ನಂತಸ್ತೇನು? ನಿನ್ನಂಥವನು ನನ್ನ ಅಳಿ ಆಗೋದಿಕ್ಕೆ ಸಾಧ್ಯವೇನೋ? ಮಾಮ, ನಿನ್ಗೊಂದ್ ವಿಷಯ ಗೊತ್ತಾ? ತಾನ್ ಮಾಡ್ಸಿರೋ ಚೂರಿ ತನ್ ಬೆನ್ನಿಗೆ ಚುಚ್ಚುತ್ತೆ ಅಂತ. ಹೇಗೆ ಅಂತೀಯಾ? ನಾನಿಲ್ಲಿರೋದಕ್ಕೆ ಕಾರಣ ನಿನ್ ಮಗಳು ಸಂಧ್ಯಾ. ಸಮಾಜ ಸೇವಕನಾಗಿದ್ದ ನನ್ನನ್ನ ರಾಕ್ಷಸನಾಗಿ ಮಾಡಿದ್ದು ನಿನ್ ಮಗಳು ಸಂಧ್ಯಾ. ನಿನ್ನ ಅಹಂಕಾರಕ್ಕೆ ಅಂತಿಮ ಗೆರೆ ಹಿಡಿಯೋದು ನಿನ್ ಮಗಳು ಸಂಧ್ಯಾ. ಸಂಧ್ಯಾ ಸಂಧ್ಯಾ ಯಾರಿ ಸಂಧ್ಯಾ ಅಂತ್ಯಾ? ನನ್ ಮನ್ಸನ್ನ ಗೆದ್ದಿರೋದು ಸಂಧ್ಯಾ. ನನ್ನನ್ನ ಪ್ರೀತಿಯ ಹುಚ್ಚನಾಗಿ ಮಾಡಿರೋದು ಸಂಧ್ಯಾ. ಅವಳ ಪ್ರೀತಿಗೋಸ್ಕರ ನಾನ್ ಏನ್ ಮಾಡಕ್ಕೂ ಸಿದ್ಧ. ಕೇರ ಫುಟ್ಪಾತ್ ಅಲ್ಲಿರೋ ನೀನೆಲ್ಲಿ, ಅರಮನೆಯಲ್ಲಿರೋ ಅವಳೆಲ್ಲ? 25 ವರ್ಷ ಹಿಂದೆ ನೀನು ಕೇರ ಫುಟ್ಪಾತ್ ಅಲ್ಲಿ ಇದ್ದವನೇ. ನನ್ಗ್ಯಾಕ್ ಗೊತ್ತು ಅಂತ್ಯಾ? ಟೈಮ್ ಬಂದಾಗ ಹೇಳ್ತೀನಿ. ಕಳ್ಸ್ಕೊತಾರೆ ಇಲ್ಲಿಂದ. ಅವ್ರ ಹತ್ರ ಯಾಕೋ ಜಗಳ ಮಾಡಕ್ ಹೋದೆ? ನಾನ್ ಜಗಳ ಮಾಡ್ಲಿಲ್ಲ ಕೀರ್ತಿ. ಮೊದ್ಲಿನಿಂದ ಹೊರಟೋಗು. ನನಗಿನ್ನೂ ಸ್ವಲ್ಪ ಕೆಲಸ ಇದೆ ಕೀರ್ತಿ. ನೀನ್ ಹೋಗ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಬೇಡ ಕೀರ್ತಿ, ಬೇಡ. ನಿನ್ ಬದುಕಲ್ಲೇ ನಾನ್ ಮಿಸ್ ಆದೆ. ಈ ಊರ್ ಬಿಡೋದು ನನಗೆ ಕಷ್ಟನ. ಬರ್ತೀನಿ ಕೀರ್ತಿ.
ಏನ್ ಬ್ರದರ್, ಏನ್ ವಿಷಯ? ಒಬ್ಬನ ಹತ್ರ ಇಷ್ಟೊಂದ್ ಜನ ಬಂದ್ಮೇಲೆ ಏನ್ ವಿಷಯ ಅಂತ ಗೊತ್ತಾಗಲ್ವಾ? ಓ, ಕಬಡ್ಡಿನಾ? ನಾನ್ ರೆಡಿ, ನೀವು? ರೆಡಿನೋ? ಹೇಯ್, ಹೋಗ್ ನಿಮ್ ಶ್ರೀಮಂತನಿಗೆ ಹೇಳೋ ಕೆಲವು ದಿನ ಬಿಟ್ಕೊಂಡ್ ಬರ್ತೀನಿ ಅಂತ. ಕಾಲ್ ತೊಳೆದಕ್ಕೆ ರೆಡಿ ಆಗಿರ ಕೇಳೋ. ಹಾಗೆ ನನ್ನ ಹುಡುಗಿ ಸಂಧ್ಯಾ ಹೇಳು ನಾನು ಕೇಳ್ದೆ ಅಂತ. ಏನ್ ನೋಡ್ತೀರಾ, ಕಳಿಸ್ಕೊಳ್ರ. ಇಪ್ಪತ್ತು ವರ್ಷದಿಂದ ಸಾಕ್ತಾ ಇದ್ದೀನಿ, ಒಬ್ಬರು ಮುಗ್ಸಕ್ಕಾಗ್ಲಿಲ್ಲ ಅಂದ್ರೆ ನೀವೆಂತ ರೌಡಿಗಳು? ಅಣ್ಣ, ನಿಮ್ ಶ್ರೀಮಂತನಿಗೆ ಹೇಳು ಒಂದ್ ತಿಂಗಳು ಬಿಟ್ಟು ಬರ್ತೀನಿ, ಕಾಲ್ ತೊಳೆಯಕ್ ರೆಡಿ ಆಗಿರು ಅಂತ ಹೇಳ್ದ ಅಣ್ಣ. ಇನ್ನೇನ್ ಹೇಳ್ದ? ಇನ್ನೊಂದು ವಿಷಯ ಸಂಧ್ಯಾ ಅವ್ರಿಗೆ ಹೇಳ್ಬೇಕು. ನನಗೆ ಹೇಳು. ನಿನ್ಗೆ ಹೇಳಿದ್ರೆ ಮತ್ತೆ ಬಂದು ಫುಟ್ಬಾಲ್ ಆಡ್ತೀನಿ ಅಣ್ಣ, ಅದಕ್ಕೆ ನಿನ್ಗೆ ಹೇಳೋದಿಲ್ಲ ಅಣ್ಣ, ಹೇಳೋದಿಲ್ಲ. ಓ, ಈಗ ಹೇಳು. ಸ್ವಲ್ಪ ದಿನ ಬಿಟ್ಟು ಬರ್ತೀನಿ, ನನ್ ಡೌಗೆ ಹೇಳು, ಮುತ್ ಕೊಡಕ್ಕೆ ರೆಡಿ ಆಗಿರ್ಬೇಕು ಅಂತ. ಅವನಿಗೆ ಮುಹೂರ್ತ ಹತ್ರ ಬಂದಿರ್ಬೇಕು. ಸಂಧ್ಯಾ, ಏನ್ ಡ್ಯಾಡಿ? ಏನಮ್ಮ, ಎಷ್ಟು ದಿವಸದಿಂದ ನಡೀತದೆ ನಿಮ್ ಲವ್ ಸ್ಟೋರಿ? ಯಾವ ಲವ್ ಸ್ಟೋರಿ ಡ್ಯಾಡಿ? ನಾನೇನ್ ಕಿವಿಯಲ್ಲಿ ಹೂವ ಇಟ್ಕೊಂಡಿದ್ದೀನ? ಬೀದಿ ಭಿಖಾರಿ ಆಗಿರೋ ಅವನು ನನ್ನ ಮೇಲೇನೆ ಚಾಲೆಂಜ್ ಮಾಡ್ತಾನ. ನಿನ್ನ ಮಗಳಿಂದಲೇ ಭಿಕ್ಷಾಧಿಪತಿ ಮಾಡ್ತೀನಿ ಅಂತ ಧೈರ್ಯವಾಗಿ ನನ್ನ ಮುಂದೆ ಅವನು ಹೇಳ್ಬೇಕಾದ್ರೆ ಅದಕ್ಕೆಲ್ಲ ಕಾರಣ ನೀನು. ಸಂಧ್ಯಾ ನೋಡ, ಮದುವೆ ಆಗೋವರೆಗೂ ಮನೆ ಬಿಟ್ಟು ನೀನ್ ಎಲ್ಲೂ ಹೋಗ್ಬಾರ್ದು. ಹೋಗಿ ರೂಮಲ್ಲಿ ಬಿದ್ದಿರೋ. ಕಾಲ ಗೀಲ ಬಿಚ್ಚಿದ್ರೆ ಇನ್ನನ್ನು ಸಾಯಿಸೋದಿಲ್ಲ. ದೇವಿ ನೋಡೆ, ಮಗಳನ್ನ ಯಾವ ರೀತಿ ಬೆಳೆಸಿದೀಯ? ನಾಳೆ ನನ್ನ ಗೌರವ, ನನ್ನ ಶ್ರೀಮಂತಿಗೆ ಎಲ್ಲ ಹೋಗೋದಿಕ್ಕೆ ಕಾರಣ ನೀನು. ಅವಳನ್ನ ಹದ್ದು ಬಸ್ತಲ್ಲಿಟ್ಟು ನೀನು ಸರಿಯಾದ ಬುದ್ಧಿ ಹೇಳಿದಿದ್ರೆ ಅವಳು ಲವ್ ಡವ್ ಅಂತ ಹೋಗ್ತಾ ಇರಲಿಲ್ಲ ಕಣೆ. ಏಯ್, ಎಲ್ಲಿ ಸಿಗ್ತಾನೋ ಅಲ್ಲೇ ಮುಗಿಸ್ಬಿಡಿ. ತನ್ನವರು ತನ್ನವರು ಯಾರೋ ನಾ
ನನ್ನ ಹೆಂಡತಿ ನನಗ್ ಸ್ವಂತ, ನನ್ನ ಹುಡುಗಿ ನನಗಿಷ್ಟ. ನನ್ನ ಹೆಂಡತಿ ಅಂದ್ರೆ ನನಗ್ ಬಹಳ ಇಷ್ಟಪಡ್ತೀನಿ. ನಾನಂದ್ರೆ ನಾನು ಗೌಡ್ರ ಸೇವಕ. ಅಲ್ಲಿಂದ ಇಲ್ಲಿವರೆಗೆ ನಾನೊಬ್ಬ ಸೇವಕ. ಅಲ್ಲ, ಈ ಯಜಮಾನ್ರು ಒಂದ್ ದಿನ ಕೂಡ ತೋಟದ ಕಡೆ ಬರೋದಿಲ್ವಲ್ಲ? ನಮ್ಮ ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹೆಂಡತಿ ಹತ್ರ ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಇವಾಗ ನನಗಿಲ್ವೇ? ಅಣ್ಣ ಏನಣ್ಣ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ, ಟೈಮ್ ಪಾಸ್ ಮಾಡೋದಕ್ಕೆ ಯಾರು ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಕರೆಕ್ಟ್ ಟೈಮಿಗೆ ನೀನ್ ಬಂದಿದ್ಯಾ. ತಿಂದ್ಯಾ? ಎಲ್ಲೇ ತಿಂಡಿ ಅಣ್ಣ? ತಿಂಡಿನೂ ಸೇರೋದಿಲ್ಲ, ಊಟನೂ ಸೇರೋದಿಲ್ಲ, ಬರೀ ಗಾಳಿ ಕುಡ್ಕೊಂಡೆ ಬದುಕಿದೀನಿ ಕಣೋ. ಯಾಕೆ? ಏನೋ ಒಂಥರ ಫೀಲಿಂಗ್ ಕಣ. ಫೀಲಿಂಗ? ನಿನ್ ಹೆಂಡತಿ ಏನಾದ್ರು ಕನ್ಸಲ್ ಬಂದಿದ್ಲಾ? ಆ ತರ ಏನಿಲ್ಲ ಕಣ. ಅಣ್ಣ, ಈ ದೊಡ್ಡ ದೊಡ್ಡ ಶ್ರೀಮಂತರು ಕಾರ್ನಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಗಂಡಸರು ಡ್ರಾಪ್ ಕೇಳಿದ್ರೆ ಕೊಡೋದಿಲ್ಲ. ಅದೇ ಹೆಣ್ಮಕ್ಳು ಏನಾದ್ರು ಡ್ರಾಪ್ ಕೇಳಿದ್ರೆ ಕಾರ್ ನಿಲ್ಲಿಸಿ ಒಳಗಡೆ ಕೂರಿಸ್ಕೊಂಡು ಮನೆ ಹತ್ರ ಕರ್ಕೊಂಡು ಹೋಗಿ ಕೆಳಗೆ ಇಳಿಸಿ ಟಾಟಾ ಮಾಡಿ ಹೋಗ್ತಾರಲ್ಲ, ಯಾಕಣ? ಅದು ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಅದು ಒಂಥರ ಕರೆಂಟ್ ಇದ್ದಾಗೆ. ಒಂದ್ಸಾರಿ ಟಚ್ ಆದ್ರೆ ಸಾಕು, ಜಳಕ್ಕಂತ ಎಳ್ಕೊಂಡ್ಬಿಡುತ್ತೆ. ಅಯ್ಯಯ್ಯೋ, ಹಾಗಾದ್ರೆ ಕಾರು ನಮ್ಮ ಹೋಮ್ ಮಿನಿಸ್ಟ್ರು ಬೆಳಿಗ್ಗೆ 10 ಗಂಟೆ, ರಾತ್ರಿ 4 ಗಂಟೆ. ಅಯ್ಯಯ್ಯೋ, ಜಗವೇ ಮಾಯ, ಬದುಕೇ ವ್ಯರ್ಥ. ಅಯ್ಯಯ್ಯೋ. ಯಾವಾಗ ಬಂದೆ ಊರಿಂದ? ಈಗ ತಾನೇ ಬರ್ತಾ ಇದ್ದೀನಿ. ಅವ್ರು ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಯಾಕಣ್ಣ ಒಂಥರ ಇದ್ಯಾ? ಹೆತ್ತಪ್ಪ ಅಮ್ಮನ ಜ್ಞಾಪಕ ಬಂದ್ಬಿಡ್ತು ಶಾಂತಿ, ಜ್ಞಾಪಕ ಬಂದ್ಬಿಡ್ತು. ಕಳ್ದೋಗಿರೋ ಅಪ್ಪ ಅಮ್ಮ ಮತ್ತೆ ಸಿಗ್ತಾರ ಅಣ್ಣ? ಇಲ್ಲ ಶಾಂತಿ, ನನ್ನ ಕಣ್ಮುಂದೆನೆ ವಿಚಿತ್ರವಾಗಿ ಸಾಯಿಸ್ಬಿಟ್ರು ಶಾಂತಿ, ವಿಚಿತ್ರವಾಗಿ ಸಾಯಿಸ್ಬಿಟ್ರು. ಆಸ್ತಿಗೋಸ್ಕರ ಅಪ್ಪ ಅಮ್ಮನ್ನ ದೇವಸ್ಥಾನದಲ್ಲೇ ಕೊಂದ್ಬಿಟ್ರು ಶಾಂತಿ, ದೇವಸ್ಥಾನದಲ್ಲೇ ಕೊಂದ್ಬಿಟ್ರು. ನಾವಿದೀವಿ ಕಣೋ, ನಾವಿದೀವೋ. ಅಪ್ಪ, ನಾನೊಂದು ಮಾತು ಕೇಳ್ತೀನಿ. ಏನೋದು? ಮುಂದೆ ನನಗೇನಾದ್ರೂ ಆದ್ರೆ ನನ್ನ ತಂಗಿಗೆ ಯಾರಪ್ಪ ದಿಕ್ಕು? ಅಣ್ಣ ಅಣ್ಣ, ಇಲ್ಲ, ನಾನು ಸೋಲ್ಬಾರ್ದು. ನನ್ನ ತಂಗಿಗೋಸ್ಕರ ಆದ್ರೂ ಗೆಲ್ಲೇಬೇಕು. ಅಣ್ಣ, ನೀನೇ ಇಲ್ದಿದ್ಮೇಲೆ ನಂಗೆ ಪ್ರಾಣ ಯಾಕಣ್ಣ? ಎಲ್ಲಿ ಕಾಣ್ತಾನೆ ಇಲ್ವಲ್ಲ ನಮ್ಮಣ್ಣ? ಎಲ್ಲಿ ಹೋದ್ರು? ನಮ್ಮಣ್ಣ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಇಲ್ಲೇ ಸಿಗ್ತೀನಿ ಅಂದ್ರು, ಜೀವಂತ ಸಮಾಧಿ ಆಗ್ಬಿಟ್ರ? ಇಲ್ಲಿದ್ದಾರೆ ಶಯನೋತ್ಸವ. ಹಲೋ, ಇಲ್ಲಿದ್ದೀರಾ? ಮುಖ ಎಲ್ಲ ತಲೆ ಆಗೋಗ್ಬಿಟ್ಟಿದ್ಯಲ್ಲ, ಮುಖ ಎಲ್ಲಿದೆ? ಹಲೋ ಯಾರ್ರೀ ಅದು? ಒಂದು ಗುಡ್ ನ್ಯೂಸ್ ಅಣ್ಣ. ಏನಂತ ಗುಡ್ ನ್ಯೂಸ್? ವಾ, ನೀನ್ ಮತ್ತೆ ಬಂದ್ಯಾ? ಅಣ್ಣ, ನಾನು ತಂದೆ ಆಗ್ತಾ ಇದ್ದೀನಣ್ಣ. ನನಗೊಂದು ಯೋಚನೆ. ಅಲ್ಲ, ಗಂಡ ಇಲ್ಲಿ, ಹೆಂಡತಿ ಅಲ್ಲಿ, ಮಗು ಹೆಂಗಾಯ್ತು? ಹೆಂಗ್ ಸಾಧ್ಯ? ಅಣ್ಣ, ಏನಣ್ಣ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನನಗೆ ಗೊತ್ತಾಯ್ತು ನಾನು ತಂದೆ ಹೇಗಾದೆ ಅಂತನಾ. ಅಣ್ಣ, ನಾನು ಹೆಂಡತಿ ಹತ್ರ ಜಗಳ ಮಾಡ್ಕೊಂಡು ಬಂದ್ಬಿಟ್ಟ.
ಆಗ ದೇವ್ರು ನಾನು ನನ್ನ ಹೆಂಡತಿ ಒಂದಾಗ್ಲಿ ಅಂತ ಆ ದೇವ್ರೇ ನನ್ನ ತಂದೆ ಮಾಡಿ ಹೋಗಿದ್ದಾನೆ. ಅಣ್ಣ, ಈ ಊರಲ್ಲಿ ನನ್ನ ಹೆಂಡತಿ ಹೆಸರಿಗೆ ಜಮೀನ್ ತಗೋಬೇಕು ಅಂತ ನಾನು ನನ್ನ ಹೆಂಡತಿ ಫೋನ್ ಮಾಡಿದಾಗ ಅವಳೇ ಈ ವಿಷಯ ನನಗೆ ಹೇಳಿದ್ಲು. ನೀನು ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನ್ ನಿಮ್ಮಪ್ಪ ಆಗ್ತೀನಿ. ಯಾಕಣ? ಹೆಂಡತಿ ಒಂದ್ ಕಡೆ ಗಂಡ ಒಂದ್ ಕಡೆ ಇದ್ರೆ ಮಗು ಹೆಂಗಾಗುತ್ತೆ? ಹೌದಲ್ವಾ ಅಣ್ಣ, ನನ್ನ ಕಣ್ಣು ತೆರೆಸಿದ ದೇವ್ರು ಕಣಣ ನೀನು. ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ ಕಣಣ, ಮರೆಯೋದಿಲ್ಲ. ಸಮಾಜದಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ಆದ್ರೇನೆ ಅದು ಒಂದು ಸುಂದರವಾದ ಸಂಸಾರ ಆಗೋದು. ನಿನ್ನ ಕುಟುಂಬನ ಬೇರೆಯವ್ರ ಕೈ ಕೊಡಬಾರ್ದು. ಅದನ್ನ ಕೊಟ್ಟಿದ್ದೆ ಆದ್ರೆ ಅದು ಸರ್ವನಾಶ ಆಗೋದು ಖಂಡಿತ. ಹೋಗು, ನಿನ್ ಹೆಂಡತಿನ ಮೊದ್ಲು ಸ್ವೀಕರಿಸು, ಆಮೇಲೆ ಸಮಾಧಾನ ಸ್ವೀಕರಿಸು. ಅವಳನ್ನ ನೀನು ತಿರಸ್ಕರಿಸಿದ್ರೆ ನಿನ್ ಕುಟುಂಬ ಸರ್ವನಾಶ ಆಗತ್ತೆ. ಮೊದ್ಲು ನಾನು ಹೇಳ್ದಂಗೆ ಕೇಳು. ನಿನ್ ಹೆಂಡತಿಗೆ ಬುದ್ಧಿವಾದ ಹೇಳಿ ಅವಳನ್ನ ಸ್ವೀಕರಿಸಿ ಆಮೇಲೆ ಸಮಾಜ ಜನರನ್ನ ಸ್ವೀಕಾರ ಮಾಡು. ಹೋಗು. ಸ್ವಲ್ಪ ಕಾರ ಹಿಂಗಡೆ ತಗೋ. ಸರ್ ನಮಸ್ಕಾರ. ನಮಸ್ಕಾರ. ನಾನು ಯಾರು ಅಂತ ಗೊತ್ತಾಗಲ್ಲ ನಿಮ್ಗೆ? ಯಾರು? ಅದೇ ಸರ್, ಅವತ್ತು ಸೈಟು ರೌಡಿಗಳು. ಓಹೋ, ನೀವಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಲ್ಲ ನೀವು ಕೊಟ್ಟು ಪ್ರಾಣ ಭಿಕ್ಷೆ. ಸರ್, ಅಷ್ಟು ದೊಡ್ಡ ಮಾತು ಬೇಡ. ನೀವು ಚೆನ್ನಾಗಿದೆ, ನನಗಷ್ಟೇ ಸಾಕು ಸರ್. ಆಯ್ತು ಸರ್. ಸರ್, ನೀವೇನು ತಿಳ್ಕೊಳ್ಳೋ ಅಂದ್ರೆ ಒಂದು ಮಾತು ಸರ್. ಏನ್ ಕೇಳಿ ಸರ್? ನಾನು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ನಿಮ್ಮನ್ನ ಪಾರ್ಟ್ನರ್ ಆಗಿ ತಗೋಬೇಕು ಅಂತ ಇದ್ದೀನಿ ಸರ್. ಅದು ಆಗೋ ಕೆಲಸ ಅಲ್ಲ ಸರ್. ಹಾಗನ್ಬೇಡಿ, ಖಂಡಿತ ಆಗುತ್ತೆ ಮನಸ್ಸು ಮಾಡಿದ್ರೆ. ಬಿಸ್ನೆಸ್ಗೆ ಪಾರ್ಟ್ನರ್ಶಿಪ್ಗೆ ಬೇಕಾಗಿರೋ ಅಮೌಂಟ್ ನನ್ನ ಹತ್ರ ಇಲ್ವಲ್ಲ ಸರ್. ಅವತ್ತು ನನ್ನ ಪ್ರಾಣನೇ ಉಳಿಸ್ಕೊಟ್ಟಿದ್ದೀರಾ, ನನ್ಗೆ ಅಷ್ಟು ಸಾಕು ಸರ್. ನಿಮ್ಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ ಸರ್. ದಯವಿಟ್ಟು ಒಪ್ಕೊಳ್ಳಿ ಸರ್. ಪ್ಲೀಸ್ ಬನ್ನಿ ಸರ್. ಬನ್ನಿ ಸರ್, ಪ್ಲೀಸ್. ಕನಸಿನಲ್ಲೂ ನೆನೆಸಿದಲ್ಲೂ ಇದನ್ನು ನೆನೆದು ಅನುಸರಿಸು. ಅನುಕ್ಷಣವೂ ಅನುದಿನವೂ ಅದನ್ನು ಅರಿತು ಅನುಸರಿಸು. ಅಂದಿನ ಶ್ರೀರಾಮ ಮತ್ತದೋ ಶ್ರೀಕೃಷ್ಣ, ಬುದ್ಧನು ಬಂದು ಅಹಿಂಸೆ ಎಂದನು. ಅವರೆಲ್ಲರ ಜೊತೆಗದು ಮಹಾವೀರ, ಸ್ವಾತಂತ್ರ್ಯವ ತಂದವ ಗಾಂಧೀಜಿ. ಏಳು ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು. ಏಳು ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು. ನಿನ್ನಲೇ ಎಲ್ಲರೂ ತುಂಬಿಹಾರು, ಎದೆಯಲಿ ನಿತ್ಯ ಮಾಡಿಹಾರು. ಎಬ್ಬಿಸಿ ಸಿಡಿಯುವ ಶಿಶುವಾಗು, ಜಗ
ಜೀವನದೆಲ್ಲರ ಬದುಕಿಗೆ ವರವಾಗು ಏನೇ ಬಂದರೂ ಎದುರಿಸುತ್ತಾ ಗೆಲ್ಲುವ ಗುರಿಯೋ ನಿನಗಿರಲಿ ಬೆಳಕ ಕಂಡೆ ಕಾಣುವೆ ನೀನು ಜಗವನೇ ಗೆಲ್ಲೋ ಸಂಜೀವಿನಿ ಏಳು ಎದ್ದೇಳು ಗುರಿ ಮುಟ್ಟುವವರೆಗೂ ನಿಲ್ಲದಿರು ಏಳು ಎದ್ದೇಳು ಗುರಿ ಮುಟ್ಟುವವರೆಗೂ ನಿಲ್ಲದಿರು ಇದು ವೇದ ಇಡೆ ವೇದ ಇದು ವೇದ ಇಡೆ ವೇದ ಎಂದೆಂದಿಗೂ ಗೆಲ್ಲುವ ಸಿರಿಯೋಗ ಎಂದೆಂದಿಗೂ ಗೆಲ್ಲುವ ಸಿರಿಯೋಗ ಅಳ್ಬೇಡಮ್ಮ ಸಂಧ್ಯಾ, ಸಮಾಧಾನ ಮಾಡ್ಕೊಮ್ಮ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಸ್ವಲ್ಪ ಹಾಲಾದ್ರೂ ಕುಡಿಯಮ್ಮ. ನನ್ಗೇನು ಬೇಡ, ಸ್ವಲ್ಪ ಕುಡಿಯಮ್ಮ. ನನಗೆ ಬೇಡ ಅನ್ನಲ್ಲ, ಬೇಡ, ನಾನ್ ಸತ್ತೋಗ್ತೀನಿ. ಸತ್ತೋಗಮ್ಮ, ಸತ್ತೋಗು. ನಿನಗೋಸ್ಕರ ತನ್ನ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ಒಬ್ಬ ಪ್ರೇಮಿನ ಅನಾಥನಾಗಿ ಮಾಡ್ಬಿಟ್ಟು ಸತ್ತೋಗು. ಅವನನ್ನೇ ನಂಬಿರೋ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಒಂದು ಹೆಣ್ಣನ್ನ ಕೊಲೆ ಮಾಡಿ ಸತ್ತೋಗಮ್ಮ, ಸತ್ತೋಗು. ನೀನ್ ಹೀಗೆ ಕೂತಿದ್ರೆ ನಿನಗೆ ಸಿಗೋದು ಸಾವಲ್ಲ, ನರಕ. ಅವನು ನಿನ್ನ ಪ್ರೀತಿ ಹುಚ್ಚ ಆದ್ರೆ ನೀನು ಅವನ ಮದುವೆ ಆಗಿ ಹುಚ್ಚಿ ಆಗ್ತೀಯ. ಹೌದಮ್ಮ ಸಂಧ್ಯಾ, ನಿಮ್ಮಿಬ್ರು ಪ್ರೀತಿ ಅಮರವಾದದ್ದೇ ಆದ್ರೆ ಪ್ರೇಮ್ ಖಂಡಿತ ಬರ್ತಾನಮ್ಮ. ಇಲ್ಲ ಆಂಟಿ, ಅಪ್ಪ ಇರೋವರೆಗೂ ನಮ್ ಪ್ರೀತಿ ಸತ್ತೋದಾಗೇನೆ. ನೋಡಮ್ಮ ಸಂಧ್ಯಾ, ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರೀತಿಗೋಸ್ಕರ ತಮ್ಮ ಪ್ರಾಣನೇ ತ್ಯಾಗ ಮಾಡಿದಾರಮ್ಮ. ನಿಂತರ ಸುಮ್ನೆ ಅಳ್ತಾ ಕೂತ್ಕೊಂಡಿಲ್ಲಮ್ಮ. ನೋಡಮ್ಮ, ಪ್ರೀತಿ ಅನ್ನೋದು ಭೂಮಿ ಮೇಲೆ ಶಾಶ್ವತವಾದದ್ದು. ಹುಟ್ಸಿರೋ ಬ್ರಹ್ಮನಿಂದ ಕೂಡ ಅದನ್ನ ತಡೆಯೋಕ್ ಸಾಧ್ಯ ಇಲ್ಲಮ್ಮ. ಏನೇ ಕೆಕ್ಕರ್ಸ್ಕೊಂಡು ನೋಡ್ತೀಯಾ? 25 ವರ್ಷದ ಹಿಂದೆನೆ ನಾನು ಒಂದೇ ಒಂದು ಸಾರಿ ಚೆನ್ನಾಗಿ ಯೋಚನೆ ಮಾಡಿದ್ದಿದ್ರೆ ಈ ರಾದಂತ ಆಗ್ತಿರ್ಲಿಲ್ಲ ಕಣೆ. ಥು, ನೀನೊಬ್ಬ ದೊಡ್ಡ ಮನುಷ್ಯನಾ? ಓಯ್! ಭಿಕ್ಷೆ ಬೇಡ್ತಿದ್ದವನ್ನ ಕರ್ಕೊಂಬಂದು ಹೊಟ್ಟೆ ತುಂಬಾ ಊಟ ಹಾಕ್ತವ್ರ ಮನೆನ ಸರ್ವನಾಶ ಮಾಡ್ಬಿಟ್ಟಿಯಲ್ಲೋ. ಅಣ್ಣಯ್ಯ ಅಂದ್ರೆ 10 ಊರ್ಗೆ ಧರ್ಮ ಅಧಿಕಾರಿ ಅಂತವ್ರನ್ನ ಅವ್ರ ಆಸ್ತಿಗೋಸ್ಕರ ಕೊಂದ್ ಹಾಕ್ಬಿಟ್ಟಿಯಲ್ಲೋ ಪಾಪಿ. ಏನೇ ಸುಮ್ಮನೆ ಇದ್ದಷ್ಟು ಬಾಯಿನ ಬೊಂಬಾಯಿ ಮಾಡ್ತಾ ಇದೀಯಾ? ನಿನಗಿರೋ ಅಹಂಕಾರಕ್ಕೆ ನಿನಗಿನ್ನೊಂದು ದಾರಿ ಕಾಣಿಸ್ತೇನೆ. ಹೋಗೋ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಅಹಂಕಾರದ ಸಾಮ್ರಾಜ್ಯ ಸುಟ್ಟು ಹೋಗುತ್ತೆ. ನಾವು ಸತ್ರು ನಿನ್ನ ಮಗಳ ಪ್ರೀತಿಗೆ ಬಿದ್ದಿರೋ ಪ್ರೀತಿಯ ಹುಚ್ಚ ಬಂದೇ ಬರ್ತಾನೆ, ನಿನ್ನ ಸರ್ವನಾಶ ಮಾಡೇ ಮಾಡ್ತಾನೆ. ಬಾರಿ ಸುಂದ್ರಿ, ಶುರು ಹತ್ಕೊಂಡ್ಬಿಡೋಣ. ಈ ಕಡೆ ಯಾರಿದ್ದಾರೆ ಅಂತ ನೋಡು. ಯಾರಿದ್ದಾರೆ ಅಲ್ಲೋಡಿ, ರಾಮಣ್ಣ ಲಕ್ಷ್ಮಕ್ಕನ್ ಕಟ್ಟಾಕವ್ರೆ. ಬಾರೆ ಬಾರೆ ಬಿಡ್ಸೋಣ. ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ಬನ್ನಿ. ಬನ್ನಿ 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 ಅಮ್ಮ. ಹಾ, ಬನ್ನಿ ಬನ್ನಿ. ಹ್ಮ್. ಓಹೋ, ಚೆನ್ನಾಗಿದ್ದೀರಾ? ಹ್ಮ್. ಬನ್ನಿ. ಓಹೋ, ಬನ್ನಿ. ಬನ್ನಿ 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 ನಮಸ್ಕಾರ. ಬನ್ನಿ ಬನ್ನಿ ಹೋಗಿ ಒಳಗೆ. ಬನ್ನಿ ನಡಿ ಅಮ್ಮ. ನಡಿ ಬನ್ನಿ. ಬನ್ನಿ ಬನ್ನಿ, ಹಬ್ಬ ಗ್ಯಾರಂಟಿ. ಸರಿ ಹೋಯ್ತು. ಇವಳು ಮದ್ವೆ ಬೇಡ ಅಂತಂದ್ರು ಇವ್ರಪ್ಪ ಬಲವಂತವಾಗಿ ಮಾಡ್ತಿದ್ದಾರೆ. ನಾನ್ ನಮ್ಮಪ್ಪನ್ ಮದ್ವೆ ಮಾಡು ಅಂತ ಕೇಳಿದ್ರುನು ನಿನಗಿನ್ನು ವಯಸ್ಸಾಗಿಲ್ಲ, ಸುಮ್ನೆ ಇರು ಅಂತ ಬೈದ್ಬಿಟ್ರು ಕಣೆ. ಅಯ್ಯೋ, ಈಗಿನ ಕಾಲದ ಹುಡುಗರ ಟೇಸ್ಟ್ ಮುದುಕರಿಗೆ ಏನ್ ಗೊತ್ತು. ನಾನು ಇನ್ನೊಂದ್ ಸ್ವಲ್ಪ ದಿನ ನೋಡ್ತೀನಿ. ಮದ್ವೆ ಮಾಡ್ಲಿಲ್ಲ ಅಂದ್ರೆ ಯಾರನ್ನಾರು ಕರ್ಕೊಂಡೋಗಿ ಎಸ್ಕೇಪ್ ಆಗೋದಂತೂ ಗ್ಯಾರಂಟಿ. ಸಾಕು ಮುಚ್ಚಿಗೆ ಬಾಯ್ನ.
ನೀವೇನ್ ಮಾಡ್ಬೇಕು ಅಂತಿದ್ದೀರೋ ಅದನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಬೇರೆಯವ್ರಿಗೆಲ್ಲ ಕೇಳೋ ಹಾಗೆ ಡಂಗುರ ಹೊಡಿಬೇಡಿ. ನೀವ್ ಆಡ್ತಾ ಇರೋ ಮಾತುಗಳನ್ನೆಲ್ಲಾದ್ರೂ ಅವ್ರಪ್ಪ ಕೇಳಿಸ್ಕೊಂಡ್ರೆ ಅವಳಗ್ ಮದ್ವೆ, ನಿಮಗ್ ಪೂಜೆ ಅಷ್ಟೇ. ಬಂದ್ರೆ ಹೋಗೋಣ. ಸಂಧ್ಯಾನ ಕರ್ಕೊಂಡು ಛತ್ರಕ್ ನಡೀರಿ. ಎಕ್ಸ್ಕ್ಯೂಸ್ ಮೀ, ಎಲ್ಲ ಓಕೆ, ನನ್ ಸಂಧ್ಯಾಗೆ ಮದ್ವೆ ಯಾಕೆ? ಏನ್ರ ಅವನ್ನ ಹಂಗ್ ನೋಡ್ತಾ ಇದ್ದೀರಿ? ಎತ್ತಾಕ್ರ ಅವನ್ನ. ಡ್ಯಾಡಿ, ಪ್ರೇಮ್ನ ಬಿಟ್ಬಿಡು ಅಂತ ಹೇಳಿ ಡ್ಯಾಡಿ. ಪ್ಲೀಸ್ ಬಿಟ್ಬಿಡಿ ಅಂತ ಹೇಳಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ನೀವ್ ಯಾರನ್ನ ಹೇಳ್ತೀರೋ ಅವ್ರನ್ನೇ ಮದ್ವೆ ಆಗ್ತೀನಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಪ್ಲೀಸ್. ಹಿಂದೆನೆ ಇಟ್ಕೊಂಡು ಬೆನ್ನಿ ಚೂರಿ ಹಾಕ್ಬಿಟ್ಟೆಲ್ಲೋ. ಡ್ಯಾಡಿ, ಅಯ್ಯೋ, ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಸದ್ಯ ನನ್ನ ಕ್ಷಮಿಸ್ಬಿಡಮ್ಮ. ಹಣ ಆಸ್ತಿ ಅಂತ ನಾನು ಬೇರೆ ಕಣಮ್ಮ. ಮಕ್ಕಳೇ ಪ್ರೀತಿ, ಮಕ್ಕಳೇ ಜೀವನ ಅಂತ ನನ್ನ ತಿಳ್ಕೊಳ್ಳಿಲ್ಲ ಕಣಮ್ಮ. ಸಂಧ್ಯಾ, ನಾನು ಕ್ಷಮಿಸ್ಬಿಡಮ್ಮ. ನನ್ನ ಕ್ಷಮಿಸ್ಬಿಡಮ್ಮ ಸಂಧ್ಯಾ. ದೇವಿ, ದೇವಿ, ಮದುವೆ ಆಗಿ ಒಂದು ದಿವಸನೂ ನಿನ್ನ ನಾನು ಪ್ರೀತಿಯಿಂದ ಮಾತಾಡ್ತಿಲ್ಲ ದೇವಿ. ನನ್ನನ್ನು ಕ್ಷಮಿಸ್ಬಿಡೆ, ನನ್ನ ಕ್ಷಮಿಸ್ಬಿಡೆ ದೇವಿ. ಪ್ರೇಮ್, ಭೂಮಿ ಮೇಲೆ ಒಬ್ರಿಗೊಬ್ರು ದ್ವೇಷನ ಬೆಳೆಸ್ಕೊಳ್ತಾನೆ ಹೋದ್ರೆ ಯಾರಿಗೂ ಉಳಿಗಾಲ ಇಲ್ಲಪ್ಪ. ಮನುಷ್ಯರಾಗಿ ಯಾಕೆ ಹುಟ್ಟಬೇಕು ಹೇಳು? ಪ್ರೇಮ್, ಅವಳಪ್ಪ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡಲ್ಲ ಅಂತ ಮಾತು ಕೊಡು. ಸಮಾಧಾನ ಮಾಡ್ಕೊಳ್ಳಿ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ್ರಿ. ಅಯ್ಯೋ, 25 ವರ್ಷಗಳ ಹಿಂದೆ ಈ ಪಾಪಿಯಿಂದ ಅನಾಥನಾದ ನಿನ್ ತಮ್ಮ ಅಕ್ಕ ನಾನು. ಏನು? ನನ್ ತಮ್ಮನ? ಹಾ. ಅಯ್ಯೋ, ವೇಣು ಕೊಡ್ಬೇಕಾಗಿದ್ ಲಸ್ಸಿನ ಪ್ರೇಮಕ್ ಕೊಡ್ತಾಳಲ್ಲಪ್ಪ. ನಾನ್ ಕೊಡೋ ಲಸ್ಸಿ ಕುಡೀರಿ ರೀ, ನಾನ್ ಕೊಡೋ ಲಸ್ಸಿ ಕುಡೀರಿ. ಎಲ್ಲ ಓಕೆ, ಈ ದಣಿಗ್ ಲಸ್ಸಿ ಯಾಕೆ? ಒಬ್ಬ ಸುಂದರ, ಇಬ್ರು ಸುಂದರಿಯರು. ಅವನು ಪ್ರೀತಿ ಮಾಡಿ ಕೂಡು ಸೇರ್ಕೊಂಡ, ನಾನು ಪ್ರೀತಿ ಮಾಡಿ ಎಲ್ಲ ಕಳ್ಕೊಂಡೆ. ಯಾಕಂದ್ರೆ ಪ್ರೀತಿ ಮಾಡೋರಿಗೆ ಸಿಗೋದು ಲಂಚ ಕಣಯ್ಯ, ಲಂಚ. ಆ ದೇವ್ರು ಮನುಷ್ಯರು ಕೇಳಿದೆಲ್ಲ ಕೊಟ್ಬಿಡ್ತಾನೆ, ಎಲ್ಲ ಕಿತ್ಕೊಂಡು ಎಲ್ಲರನ್ನು ಭಿಕಾರಿ ಮಾಡ್ಬಿಡ್ತಾನೆ. ನಾನು ಓಡಾಡೋ ಜಾಗದಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ ಕಣಯ್ಯ, ಯಾಕಂದ್ರೆ ಅದು ಲವ್ ಫೇಲ್ಯೂರಯ್ಯ, ಲವ್ ಫೇಲ್ಯೂರು, ಲವ್ ಫೇಲ್ಯೂರು. ನೋಡ್ರಯ್ಯ, ಈ ಭೂಮಿ
ಭೂಮಿ ಮೇಲೆ ಎಲ್ರೂ ಪ್ರೀತಿ ಮಾಡ್ತಾರೆ, ಎಲ್ರೂ ಸುಖವಾಗಿ ಬದುಕಬೇಕು ಅಂತ ಏನೇನೋ ಕನಸು ಕಾಡ್ತಾರೆ. ಕೆಲವರು ಸಿಗುತ್ತೆ, ಕೆಲವರು ಸಿಗಲ್ಲ. ನಾನು ಕನಸು ಕಂಡು ನನ್ನ ಜೀವನ ಕೋಲಾರ ಜಿಲ್ಲೆ ತರ ಬರ್ಡಾಗ್ಬಿಟ್ಟಿದೆ. ಆದ್ರೆ ನೀವು ಆತರ ತಪ್ಪು ಮಾಡ್ಬೇಡಿ. ಯೋಗ್ಯತೆ ಇದ್ರೆ ಮಾತ್ರ ಪ್ರೀತಿ ಮಾಡಿ. ಅಂದವಾದ ಕನ್ನಡ ಹೆಣ್ಣೆ ಕನಸಿನಲ್ಲಿ ಬಂದಿದೆಯಾ? ಪ್ರೀತಿ ಮಾತಿನ ಮುದ್ದಿನ ಹೆಣ್ಣೆ ಸತ್ಯವನ್ನೇ ನುಡಿಯುವೆಯಾ? ಅಂದವಾದ ಕನ್ನಡ ಹೆಣ್ಣೆ ಕನಸಿನಲ್ಲಿ ಬಂದಿದೆಯಾ? ಪ್ರೀತಿ ಮಾತಿನ ಮುದ್ದಿನ ಹೆಣ್ಣೆ ಸತ್ಯವನ್ನೇ ನುಡಿಯುವೆಯಾ? ಪ್ರೀತಿ ನನ್ನ ಪ್ರಾಣವಮ್ಮ, ನಗುವೆ ನನ್ನ ಜೀವವಮ್ಮ. ಪ್ರೀತಿ ನನ್ನ ಪ್ರಾಣವಮ್ಮ, ನಗುವೆ ನನ್ನ ಜೀವವಮ್ಮ. ಎಲ್ಲೆಲ್ಲೂ ನೀನೇ ನನ್ನ ಪ್ರಾಣ, ಎಂದೆಂದು ನೀನೇ ನನ್ನ ಜೀವ. ಓ ಅಂದವಾದ ಕನ್ನಡ ಹೆಣ್ಣೆ ಕನಸಿನಲ್ಲಿ ಬಂದಿದೆಯಾ?